ಈಗ ಶ್ರಾದ್ದಕ್ಕೆ ಸಂಬಂಧಪಟ್ಟ ಭೋಗ ಮತ್ತು ನಿತ್ಯ ನಮ್ಮ ದೇಹಕ್ಕೆ ಮತ್ತು ಪಿತೃಗಳಿಗೆ ಸಂಬಂಧಪಟ್ಟಂತಹ ಭೋಜನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಸುಮಾರಾಗಿ ವಿವರವಾಗಿ ಹೇಳಿದ್ದಾಯಿತು. ಭಗವಂತ ನಮ್ಮೊಳಗಿದ್ದು ಭೋಗಿಸ್ತಾನೆ, ಅದು ಒಂದು ಲೀಲೆ. ಆ ಲೀಲೆಗೆ ಸಂಬಂಧಪಟ್ಟ ಕೆಲವು ವಿವರಗಳನ್ನು ಹೇಳ್ತಾರೆ ಮುಂದೆ. ಅಬುಜ ಜಾಂಡೋದರನು, ಇದನ್ನ ಅಂಬುಜ ಜಾಂಡೋದರನು ಅಂತ ಕೆಲವರು ಪ್ರಿಂಟ್ ಮಾಡಿದ್ದಾರೆ. ಅಂಬುಜ ಜಾಂಡೋದರನು ಅಂತ ಹಾಕಿದರೆ ಮಾತ್ರೆ ಜಾಸ್ತಿ ಆಗತ್ತೆ, ಅದು ಷಡ್ಪದಿ ಆಗೋದಿಲ್ಲ. ಅಬುಜ ಜಾಂಡೋದರನು ವಿವಿನದಿ, ಅಬುಜ ಜಾಂಡೋ 7 ಮಾತ್ರೆಯಲ್ಲಿ, ದರನು ವಿವಿನದಿ. ಅದನ್ನ ಅಂಬುಜ ಜಾಂಡೋದರನು ಅಂತ ಪ್ರಿಂಟ್ ಮಾಡಿದವರಿಗೆ ಷಡ್ಪದಿಯ ಲಕ್ಷಣವೇ ಗೊತ್ತಿಲ್ಲ. ಅಬುಜ ಜಾಂಡೋದರನು ವಿಪಿನದಿ. ಮತ್ತೆ ಇನ್ನೊಂದೇನು ಅಂದ್ರೆ, ಆ ದ್ವಿತೀಯಾಕ್ಷರಗಳಲ್ಲಿ ಯಾವಾಗಲೂ ಪ್ರಥಮ ದ್ವಿತೀಯಾಕ್ಷರ ಪ್ರಾಸವನ್ನ ಫಾಲೋ ಮಾಡುವಾಗ ಮೊದಲನೇ ಅಕ್ಷರ ಲಘುವಾಗಿದ್ದರೆ ಕೊನೆಯ ತನಕವೂ ಲಘುವಾಗಿ ಇದರಲ್ಲಿ ಛಂದಶಾಸ್ತ್ರ ನಿಯಮಗಳು. ಅಂಬು ಆಗಿದ್ರೆ ಮುಂದೆ ಶಂಬರಿ ಆಗ್ಬೇಕು, ಶಬರಿ ಆಗುವುದಿಲ್ಲ, ಅಥವಾ ಶಾಬರಿ ಆಗ್ಬೇಕು. ಅದು ಯಾವಾಗಲೂ ಲಘು ಅಕ್ಷರ ಅನಂತರ ದ್ವಿತೀಯಾಕ್ಷರ, ಅದು ಕೊನೆಯ ತನಕ ಹಾಗೆ ಬರಬೇಕು. ಇಲ್ಲಿ ಹಾಗೆ ನೋಡಿ, ಅಬುಜ, ಶಬರಿ, ದಬಲೆ, ಸುಭುಜ, ಕುಬುಜೆ, ವಿಬುಧ. ಬಕಾರ ಅನ್ನೋದು ಮೊದಲು ಹ್ರಸ್ವಾಕ್ಷರ, ದ್ವಿತೀಯಾಕ್ಷರ ಬಕಾರವನ್ನು ಬಳಸಿದ್ದಾರೆ. ಇದೆಲ್ಲ ಛಂದಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಅಂಬುಜ ಅಂತ ಅನ್ನುವಂಥದ್ದು ಇಟ್ಕೊಂಡ್ರೆ ಇಲ್ಲಿ 8 ಮಾತ್ರೆ ಆಗುತ್ತೆ. ನಮಗೆ 7 7 14 ಮಾತ್ರೆ ಆಗಬೇಕು. 7 7 7 7 8 7 7 7 7 7 7 8 ಹಾಗೆ. ಅದರಿಂದ ಅಬುಜ ಜಾಂಡೋ ನೋಡಿ, ಅಬುಜ ಜಾಂಡೋ 7 ಮಾತ್ರೆ ಆಯ್ತು ಅಲ್ಲಿಗೆ. ಅಂಬುಜ ಜಾಂಡೋ ಅಂದ್ರೆ 8 ಮಾತ್ರೆ ಆಗುತ್ತೆ. ಅಬುಜ ಜಾಂಡೋ ದರನು ವಿಪಿ ನದಿ, ದರನು ವಿಪಿ ನದಿ ಮತ್ತೆ 7 ಮಾತ್ರ. ಹಾಗೆ ಶಬರಿ ಎಂಜಲ ನುಂಡು ಗೋಕುಲ 7 ಮಾತ್ರ ಆಯ್ತು ಅಲ್ಲಿಗೆ. ದಬಲೆ ಎರನುಲಿ ಸಿದನು ಋಷಿ ಪತ್ನಿಯರು ಕೊಟ್ಟನ್ನ, ಸುಭಜತಾಭುಂ ಜಿಸಿದ ಸ್ವರಮಣ, ಕುಬುಜಗಂಧಕ್ಕೆ ಒಲಿದ ಮುನಿಗಣ, ವಿಬುಧ ಸೇವಿತ ಬಿಡುವನೇ ನಾ ವಿತ್ತ ಕರ್ಮ ಫಲ. ಇದು ಅಕ್ಷರಗಳ ಮಾತ್ರೆಗಳ ವಿಭಾಗವನ್ನ ನಾನು ಹೀಗೆ ಓದಿದ ಅರ್ಥಕ್ಕೆ ಸಂಬಂಧ ಇಲ್ಲ. ನಾ ವಿತ್ತ ಕರ್ಮ ಫಲ ಅಲ್ಲ, ನಾವು ಇತ್ತ, ಆದರೆ ಮಾತ್ರೆಗಳ ವಿಭಾಗ ಹೀಗೆ. ಅಬುಜ ಜಾಂಡೋದರನು ವಿಪಿನದಿ ಶಬರಿ ಎಂಜಲನುಂಡು ಗೋಕುಲದ ಅಬಲೆಯರನು ಒಲಿಸಿದನು, ಋಷಿಪತ್ನಿಯರು ಕೊಟ್ಟನ್ನ ಸುಭುಜತ ಭುಂಜಿಸಿದ, ಸ್ವರಮಣ ಕುಬುಜೆ ಗಂಧಕ್ಕೆ ಒಲಿದ, ಮುನಿಗಣ ವಿಬುಧ ಸೇವಿತ ಬಿಡುವನೇ ನಾವಿತ್ತ ಕರ್ಮಫಲ. ಶಾಸ್ತ್ರ ಹೇಳ್ತಾರೆ, ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿಃ ಪಿಪೇತ್ ಅಂತ. ತಸ್ಮಿನ್ ನಪೋ ಮಾತರಿಶ್ವ ದಧಾತಿ ಅಂತ ಉಪನಿಷತ್ನಲ್ಲಿ ಹೇಳ್ತಾರೆ. ನಾವು ಮಾಡಿರತಕ್ಕ ಕರ್ಮಗಳ ಫಲವನ್ನು, ಕರ್ಮವನ್ನು ಭಗವಂತನಿಗೆ ವಾಯುದೇವರು ಅಪಹ ಅಂದ್ರೆ ಕರ್ಮಗಳು. ಅಲ್ಲಿ ಅವನು ಅಪಹ ದಧಾತಿ, ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸ್ತಾನೆ. ನಮ್ಮ ಕರ್ಮದ ಶುಭ ಫಲವನ್ನ ತಾನು ಶುಭಂ ಪಿಬತ್ಯಸೌ ನಿತ್ಯಂ, ತಾನು ಭಗವಂತ ನಮ್ಮ ದೇಹದೊಳಗಿದ್ದು ಭೋಗಿಸುತ್ತಾನೆ. ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಅಂತ ಗೀತೆಯಲ್ಲಿ ಹೇಳಿದ್ದಾರೆ. ಭಗವಂತ ನಮ್ಮ ಶ್ರೋತ್ರ, ಚಕ್ಷುಸ್ಸು, ರಸನ, ಘ್ರಾಣ, ಸ್ಪರ್ಶನ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳಲ್ಲಿಯೂ ಕೂತು, ಅಧಿಷ್ಠಾಯ ಮನಶ್ಚಾಯ ಮನಸ್ಸಿನಲ್ಲಿಯೂ ಕೂತು, ಆ ಇಂದ್ರಿಯಗಳ ಮೂಲಕ ನಾವು ಗ್ರಹಣ ಮಾಡತಕ್ಕಂತಹ ವಿಷಯಗಳನ್ನ ತಾನು ಭೋಗಿಸಿ ಅದರ ಸಾರವನ್ನ ನಮಗೂ ಅದರ ಅನುಭವ ಕೊಡ್ತಾನೆ ಅಂತ. ಇವನು ಯಾಕೆ ಭೋಗ ಮಾಡ್ತಾನೆ ಅಂತ ಈಗ ಪ್ರಶ್ನೆ. ಅವನು ಭೋಗಿಸ್ತಾನೆ, ಅವನು ಎಷ್ಟು ರೂಪಗಳಿಂದ ಭೋಗಿಸ್ತಾನೆ ಎಲ್ಲ ಲೆಕ್ಕಾಚಾರ ಆಯ್ತು. ನಮಗೆ ಈ ಮೂಲಭೂತವಾದ ಒಂದು ಪ್ರಾಬ್ಲಮೇ ಪರಿಹಾರ ಆಗಲಿಲ್ಲ. ಅವನು ಈ 93 ರೂಪ ಇರಲಿ, 96 ಇರಲಿ, 12,000 ಇರಲಿ, ಅವನು ಯಾಕೆ ಭೋಗ ಮಾಡ್ತಾನೆ ಮೊದಲು ಹೇಳ್ರಿ. ರೂಪ ಸಂಖ್ಯೆ ಹೇಳಿ ಏನು ಉಪಯೋಗ ನಮಗೆ? ಅವನು ಯಾಕೆ ಭೋಗ ಮಾಡ್ತಾನೆ? ಅವನಿಗೆ ಹಸಿವಾಗುತ್ತೋ? ಅಲ್ಲ, ಅವನು ನಿತ್ಯ ತೃಪ್ತ ಆದ್ರೆ ಹಸಿವು ಯಾಕೆ? ಹಸಿವಿಲ್ಲ. ಹಸಿವಿಲ್ಲದಿದ್ರೆ ಯಾಕೆ ಭೋಗಿಸಬೇಕು? ಅವನು ನಮಗೆ ತಿನ್ನಿಸ್ಲಿ. ತಾನು ತಿನ್ನುವುದು ಯಾಕೆ? ನಮಗೆ ತಿನ್ನಿಸು. 2 ಕ್ರಿಯೆ ಯಾಕೆ ಮಾಡಬೇಕು ಅಂತ ಅನ್ನೋದು. ಭಗವಂತ ನಮ್ಮ ದೇಹದೊಳಗಿದ್ದು ನಮ್ಮ ಇಂದ್ರಿಯಗಳ ಮೂಲಕ ಶುಭವನ್ನು ತಾನೂ ಭೋಗ ಮಾಡ್ತಾನೆ. ಅದರಿಂದಲೇ ಶುಭಂ ಪಿಬಂತೌ ಸುಕೃತಸ್ಯ ಲೋಕೆ ಎಂತ ಅಲ್ಲ, ಋತಂ ಪಿಬಂತವು ಸುಕೃತಸ್ಯ ಲೋಕೆ ಅಂತ ಕಠೋಪನಿಷತ್ನಲ್ಲಿಯೂ ಸುಕೃತಸ್ಯ ಲೋಕೆ, ಈ ಪುಣ್ಯ ನಿರ್ಮಿತವಾದ ಶರೀರ ಉಂಟಲ್ಲ, ಅಲ್ಲಿ ಕೂತು ಋತಂ ಪಿಬಂತವು ಕರ್ಮದ ಶುಭ ಫಲವನ್ನು ಪಾನ ಮಾಡ್ತಾ ಇದ್ದಾರೆ. ಇಬ್ರು ಅಂದ್ರೆ 2 ರೂಪದಿಂದ ಅಂತ, ಆತ್ಮ ಅಂತರಾತ್ಮ ಅಂತ ಭಗವಂತನ 2 ರೂಪಗಳಿಂದ ಅವನು ಭೋಗ ಮಾಡ್ತಾ ಇದ್ದಾರೆ. ಅದು ಎಲ್ಲಿ ಅಂದ್ರೆ ಪರಮೇ ಪರಾರ್ಧೆ, ಪರರ ಅರ್ಧ. ಅರ್ಧ ಅಂದ್ರೆ ಮನೆ,
ಇನ್ನೊಬ್ಬರ ಮನೆಯಲ್ಲಿ ಕೂತು ತಾನು ಉಣ್ತಾ ಇದ್ದಾನೆ ಅಂತ ಒಂದು ತಮಾಷೆಯಲ್ಲಿ. ಪರ ಅಂದ್ರೆ ಅವನಿಗಿಂತ ಭಿನ್ನನಾದ ಜೀವನ ಅರ್ಧ, ಪ್ರಾರಬ್ಧದ ನಿಮಿತ್ತವಾದ ಶರೀರ. ಇನ್ನೊಬ್ಬನ ಶರೀರ ಮನೆಯಲ್ಲಿ ಕೂತು ತಾನು ಉಣ್ತಾ ಇದ್ದಾನೆ ಅಂತ, ಅದು ಮೇಲ್ನೋಟದ ಅರ್ಥ. ಪರ ಅರ್ಧೆ ಇನ್ನೊಬ್ಬನ ಮನೆಯಲ್ಲಿ ಕೂತು ತಾನು ಉಣ್ತಾ ಇದ್ದಾನೆ. ಯಾವ ನಾಚಿಕೆಯೂ ಆಗೋದಿಲ್ಲ ಅವನಿಗೆ. ಇನ್ನೊಬ್ಬರ ಮನೆಗೆ ಹೋಗಿ ಕೂತು ಬಿಡೋದು, ಹೋಗು ಅಂದ್ರೆ ಹೋಗೋಲ್ಲ, ತಾನು ತಿನ್ನೋದು. ಇದು ಯಾಕೆ ಮಾಡ್ತಾನೆ? ಅವನು ತಾನು ತನ್ನ ಸ್ವರೂಪಾನಂದಮಯವಾಗಿರತಕ್ಕಂಥ ಶರೀರದಿಂದ ನಿತ್ಯ ತೃಪ್ತನಾಗಿರತಕ್ಕ ಭಗವಂತ ಯಾರ್ಯಾರದೋ ಶರೀರದ ಒಳಗೆ ಹೋಗಿ ಕೂತು ಆ ಏನೇನೋ ಭೋಗವನ್ನು ತಿನ್ನುವಂಥ ಅವಶ್ಯಕತೆ ಏನುಂಟು ಅಂತ ಅನ್ನತಕ್ಕಂಥ ಒಂದು ಸಾಮಾನ್ಯ ಪ್ರಶ್ನೆ. ಸರಳವಾಗಿ ಅನೇಕ ಮಂದಿಗೆ ಬರಬಾರದ ಪ್ರಶ್ನೆಗಳೇ ಬರೋದು ಹೆಚ್ಚು, ಬರಬೇಕಾದ ಪ್ರಶ್ನೆಗಳು ಬಹಳ ಕಮ್ಮಿ ಬರೋದು, ನಿಜವಾದ ಪ್ರಶ್ನೆಗಳು ಬರೋದೇ ಇಲ್ಲ. ಅದು ಒಂದು ದೊಡ್ಡ ಪ್ರಶ್ನೆ ಉಂಟು ನನಗೆ ಅಂತಾರೆ ಕೆಲವರು. ಏನೊಂದು ಕೇಳಿದ್ರೆ ಅಯ್ಯೋ ಅದೇ ಪ್ರಶ್ನೆಯೋ, ಅದು ಏನು ಪ್ರಶ್ನೆಯೇ ಆಗಿರೋದಿಲ್ಲ, ಅದು ಒಂದು ಭಾರಿ ದೊಡ್ಡ ಪ್ರಾಬ್ಲಮ್ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ ಅಂತಾರೆ. ಸಾಮಾನ್ಯವಾಗಿ ಜನರಿಗೆ ಪ್ರಶ್ನೆ ಬರಬೇಕಾಗಿದ್ರು ನಾಲೆಜ್ ಬೇಕ್ರಿ. ಯಾರಿಗೆ ಬೇಸಿಕ್ ನಾಲೆಜು ಇಲ್ವೋ ಅವರಿಗೆ ಪ್ರಶ್ನೆ ಏನು ಬರುತ್ತೆ? ಆದ್ದರಿಂದಲೇ ಇಗ್ನೋರೆನ್ಸ್ ಈಸ್ ಬ್ಲಿಸ್ ಅಂತ ಅನ್ನೋದು. ಏನು ಗೊತ್ತಿರದನ್ನು ಏನು ಪ್ರಶ್ನೆಯೇ ಬರೋದಿಲ್ಲ, ಆನಂದವಾಗಿದ್ದು ಬಿಡ್ತಾನೆ. ಈಗ ಸ್ವಲ್ಪ ತಿಳಿಲಿಕ್ಕೆ ಶುರುವಾದ ಕೂಡಲೇ ಪ್ರಶ್ನೆ ಬರ್ಲಿಕ್ಕೆ ಶುರುವಾಯ್ತು. ಪ್ರಶ್ನೆ ಬರೀ ಡೌಟ್ಸೇ, ಆನ್ಸರ್ ಇಲ್ಲ. ಕಡೆಯದು ತಲೆ ಅನ್ನೋದು ಸಂಶಯದ ಹುಳಗಳು ತುಂಬಿದ ಒಂದು ದೊಡ್ಡ ಕಾರ್ಯಾಗಾರ, ಮಹಾಭಯಾನಕ. ಅದಕ್ಕೆ ಅದೊಂದು ದೊಡ್ಡ ಟಾರ್ಚರ್. ಅದು ಏನು ಗೊತ್ತಿಲ್ಲದಿದ್ರೆ ಪ್ರಶ್ನೆಯೇ ಇಲ್ಲ, ಆನಂದವಾಗಿರ್ತಾನೆ. ದಟ್ ಈಸ್ ಇಗ್ನೋರೆನ್ಸ್ ಈಸ್ ಬ್ಲಿಸ್. ಸ್ವಲ್ಪ ತಿಳಿಯಿತೋ ಬೇಡವಾದ ಪ್ರಶ್ನೆಗಳು ಬರ್ಲಿಕ್ಕೆ ಶುರುವಾಗತ್ತೆ. ಅಂದ್ರೆ ಪ್ರಶ್ನೆಗಳು ಬಾರದಷ್ಟು ತಿಳುವಳಿಕೆ ಇಲ್ಲ, ಹಾಗಾಗಿ ಪ್ರಶ್ನೆಗಳೇ ಅದು ಉತ್ತರ ಕೊಟ್ಟರೂ ತಿಳಿಯೋದಿಲ್ಲ. ಅದರಿಂದ ಬರೇ ಪ್ರಶ್ನೆಗಳು, ತಲೆಯಲ್ಲಿ ಪ್ರಶ್ನೆಗಳ ಹುಳಗಳು ತುಂಬಿ ಹುಳಗಳ ಕಾಟ, ವಿಪರೀತ ಹುಳಗಳು ಉಪದ್ರ. ಅದು ಹೊಟ್ಟೆಯಲ್ಲಿ ಹುಳದ ಕಾಟ ಆದ್ರೆ ಡಾಕ್ಟರ್ ಹತ್ರ ಹೋದ್ರೆ ಔಷಧಿ ಕೊಡ್ತಾರೆ. ಈ ಹುಳದ ಉಪದ್ರಕ್ಕೆ ಡಾಕ್ಟರ್ ಔಷಧಿ ಕೊಟ್ಟರು ಹೋಗಲ್ಲ, ಜಾಸ್ತಿ ಆಗ್ತಾ ಇರುತ್ತೆ. ಇಂಥ ಸಮಸ್ಯೆ. ಅದರಿಂದ ಮನುಷ್ಯ ಮೂಲಭೂತವಾಗಿ ಏನು ಅಂದ್ರೆ, ಒಂದು ಇಂಥ ಪ್ರಶ್ನೆಗಳು ಬಂದಾಗ ಅದನ್ನ ತಾನೇ ಮನಸ್ಸಿನಲ್ಲಿ ಮನನ ಮಾಡಬೇಕು. ಯಾಕೆ ಹೀಗೆ, ಯಾಕೆ ಹೀಗೆ ಅಂತ. ಆ ಮನಸ್ಸಿನಲ್ಲಿ ಒಳಗಿನಿಂದ ಎಲ್ಲಿ ಪ್ರಶ್ನೆ ಹುಟ್ಟಿತೋ ಅಲ್ಲಿ ಉತ್ತರ ಇದೆ. ನಾವು ಆ ಪ್ರಶ್ನೆಗೆ ಹೊರಗಿನಿಂದ ಉತ್ತರ ಹುಡುಕುವುದು ತಪ್ಪು. ಯಾವಾಗಲೂ ಪ್ರಶ್ನೆ ಹುಟ್ಟಿದ ಹೊರಗಿಂದ ಅಲ್ಲಲ್ಲ, ಒಳಗಿನಿಂದ. ಅಲ್ಲೇ ಉತ್ತರವನ್ನು ಹುಡುಕಬೇಕು. ಯಾವ ವಿಷಯಕ್ಕೂ ಒಮ್ಮೆಗೆ ದುಡುಕಬಾರದು, ಒಮ್ಮೆಗೆ ಉದ್ವೇಗಗೊಳ್ಳಬಾರದು. ಸಾಮಾನ್ಯವಾಗಿ ಮನುಷ್ಯನಿಗೆ ಏನಂದ್ರೆ, ಯಾವುದೋ ಒಂದು ಇನ್ಸಿಡೆಂಟ್ ನೋಡಿದ ತಕ್ಷಣ, ಒಂದು ವಿಷಯ ತಿಳಿದ ತಕ್ಷಣ ಸಿಟ್ಟು ಬಂದ್ಬಿಡೋದು, ತಕ್ಷಣ ಉದ್ವೇಗ, ಹಾರಾಟ, ಆಮೇಲೆ ಅಯ್ಯೋ ಹೀಗೆ ಮಾಡಿಬಿಟ್ಟೆನಲ್ಲ ಅಂತ ಮತ್ತೆ ಪಶ್ಚಾತ್ತಾಪ. ಇದೆಲ್ಲ ಕಾರಣ ಏನು ಅಂದ್ರೆ, ನಮ್ಮ ಇಮೋಷನ್ಗಳನ್ನ, ನಮ್ಮ ಮನಸ್ಸಿನಲ್ಲಿ ಬರತಕ್ಕ ಭಾವನೆಗಳನ್ನ ನಾವು ತಕ್ಷಣ ಅದನ್ನು ಪ್ರತಿಕ್ರಿಯೆಗೆ ಒಳಪಡಿಸ್ತೇವೆ. ಅದನ್ನು ಹಾಗೆ ಒಳಪಡಿಸದೆ ಸ್ವಲ್ಪ ಶಾಂತವಾಗಿ ಇರಬೇಕು. ಹಾಗೆ ಪ್ರಶ್ನೆಗಳು, ತಕ್ಷಣ ಪ್ರಶ್ನೆಗಳು ಬರ್ತವೆ. ಪ್ರಶ್ನೆಗಳು ಬಂದ ಕೂಡಲೇ ಹಾಕಬಾರದು. ಯಾವುದೋ ಒಂದು ಉದ್ವೇಗ ಆದ ತಕ್ಷಣ ಮನಸ್ಸಿಗೆ ರಿಯಾಕ್ಟ್ ಆಗಬಾರದು. ಹಾಗೆ ಪ್ರಶ್ನೆಗಳು ಬಂದ ತಕ್ಷಣ ಪ್ರಶ್ನೆ ಹಾಕಬಾರದು. ಅದು ಏನು ಅಂದ್ರೆ, ಹಾಕಬಾರದು ಅಂದ್ರೆ ಅದು ಏನಾಗುತ್ತೆ ಅಂದ್ರೆ, ಪ್ರಶ್ನೆ ನಾವು ಯಾರ ತರ ಹಾಕಿದ್ರೆ ಕೇಳಿದವರಿಗೆ ನಾವು ಎಷ್ಟು ದೊಡ್ಡರು ಅನ್ನೋದು ಗೊತ್ತಾಗ್ಬಿಡುತ್ತೆ. ನಮಗೆ ನಾವು ದೊಡ್ಡ ಪ್ರಶ್ನೆ ಹಾಕಿಬಿಟ್ಟೆವು ಆ ಪಂಡಿತರ ಹತ್ರ ಅಂತ, ಆದ್ರೆ ಕೇಳುವವರಿಗೆ ಅವರ ದಡ್ಡತನ ಗೊತ್ತಾಗ್ಬಿಡುತ್ತೆ. ಅಯ್ಯೋ ಇಷ್ಟು ಪೆದ್ದು ಪ್ರಶ್ನೆಗಳನ್ನು ಹಾಕ್ತಾರಲ್ಲ ಅಂತ. ಆದ್ರಿಂದ ನಾವು ಇನ್ನೊಬ್ಬರ ಮುಂದೆ ದಡ್ಡರಾಗುವುದಕ್ಕಿಂತ ಆ ಪ್ರಶ್ನೆಗಳನ್ನ ಪೆಂಡಿಂಗ್ ಇಟ್ಟುಕೊಂಡು ನಾವೇ ಒಳಗಿನಿಂದ ಆ ಪ್ರಶ್ನೆಗಳನ್ನು ನಮಗೆ ಹಾಕಿಕೊಳ್ಳಬೇಕು. ಇದಕ್ಕೆ ಉತ್ತರ ಹೇಳು ಅಂತ ನಮ್ಮ ಮನಸ್ಸಿಗೆ ನಾವು ಅದನ್ನ ಮನನ ಅಂದ್ರೆ ಇದೆ, ಸ್ವಪ್ರವಚನ ಅಂತ ನಾನು ಯಾವಾಗಲೂ ಹೇಳ್ತೇನೆ. ಮನನವನ್ನ ನಾವು ಮಾಡುವುದು ಕಮ್ಮಿಯಾಗಿದೆ. ಶ್ರವಣದ ನಂತರ ತಕ್ಷಣ ಪ್ರಶ್ನೆ ಹಾಕುವುದು, ತಕ್ಷಣ ಪ್ರಶ್ನೆ ಹಾಕಬಾರದು. ಶ್ರವಣದ ನಂತರ ಮನನ ನಡೆಯಬೇಕು. ಮನನ ನಡೆದರೆ ಆ ಮನನದಲ್ಲಿ, ಶ್ರವಣದಲ್ಲಿ ಬಂದ ಪ್ರಶ್ನೆಗಳಿಗೆ ಮನನವೇ ಉತ್ತರ ಕೊಡುತ್ತೆ, ನಮ್ಮ ಮನವೇ ಉತ್ತರ ಕೊಡುತ್ತೆ. ಅದು ಖಚಿತವಾದ ಉತ್ತರ, ಅದು ಕನ್ವಿಕ್ಷನ್. ಅದು ಆದ್ರೆ ಇನ್ನೊಬ್ಬರು ಹೇಳಿದ್ರೆ ಆ ಕನ್ವಿಕ್ಷನ್, ಯಾಕಂದ್ರೆ ನಾನು ಹೇಳುವುದು ನನ್ನ ಕನ್ವಿಕ್ಷನ್ ಅನ್ನ, ಅದು ನಿಮ್ಮ ಕನ್ವಿಕ್ಷನ್ ಆಗ್ಬೇಕಾದ್ರೆ ಮತ್ತೆ ನೀವು ಮನನ ಮಾಡಲೇಬೇಕು. ನಿಮಗೆ ಅದು ಕನ್ವಿಕ್ಷನ್ ಆಗ್ಬೇಕಾಗಿದ್ರೆ ನೀವು ನಾನು ಹೇಳಿದ ಉತ್ತರದ ಮೇಲೆ ಮತ್ತೆ ಪುನಃ ಥಿಂಕ್ ಮಾಡಿ ನಿಮ್ಮ ಮನಸ್ಸಲ್ಲಿ ಅದರ ಸಾಧಕ ಬಾಧಕಗಳನ್ನು ಯೋಚಿಸಬೇಕು. ಬರೇ ನಾನು ಹೇಳಿದ ಬರೇ ಶಬ್ದ, ಅದು ನನ್ನ ಉತ್ತರ ನಿಮಗೆ ಶಬ್ದ, ಅದು ನನ್ನ ಅನುಭವ ನಿಮಗೆ ಅನುಭವ ಅಲ್ಲ, ನಿಮಗೆ ಶಬ್ದ ಅದು. ಆದ್ರಿಂದ ನಮ್ಮ ಪ್ರಶ್ನೆಗಳಿಗೆ ನಾವೇ ಉತ್ತರಗಳನ್ನ ಹುಡುಕಿಕೊಳ್ಳಬೇಕು ಅನ್ನುವಂಥದ್ದು ಬಹಳ ಸಹಜವಾದ ಕ್ರಿಯೆ. ಅದನ್ನೇ ಹಿಂದಿನವರು ಮನನ ಮಾಡು ಅಂತ, ಒಳಗಣ್ಣಿನಿಂದ ನೋಡು, ಶ್ರವಣ ಮಾಡಿ ಮನನ ಮಾಡು. ಇದನ್ನೇ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ಅಂತ. ಶಾಸ್ತ್ರದ ಅಧ್ಯಯನ, ಆಮೇಲೆ ಅದನ್ನ ತನಗೆ ಪ್ರವಚನ ಮತ್ತು ಪರರಿಗೆ ಪ್ರವಚನ, ಮನನ ಮತ್ತು ವ್ಯಾಖ್ಯಾನ. ಇದು ಸತ್ಯದ ಇದೇ ದೊಡ್ಡ ತಪಸ್ಸು. ನಮ್ಮ ಜೀವನದ ತಪಸ್ಸಿನಲ್ಲಿ ಮುಖ್ಯವಾದದ್ದು ಅಂದ್ರೆ ಮನನ. ಅದು ಮೈನಸ್ ಆಗ್ತಾ ಇದೆ. ಮನನ ಇಲ್ಲ. ನಮ್ಮ
ಎಲ್ಲ ಮಕ್ಕಳಲ್ಲಿ ಶಾಲೆಗೆ ಕೈಲಿ ಹೋಗತಕ್ಕಂಥ, ಶಾಲೆಯಲ್ಲಿ ಶಾಸ್ತ್ರದ ಮನನ ಬಿಟ್ರೆ ಶಾಲೆಯಲ್ಲಿ ಕಲಿಯುವ ಮಕ್ಕಳಲ್ಲಿ ಇರತಕ್ಕಂಥ ಡಿಫೆಕ್ಟ್ ಇದು. ಏನು ಅಂದ್ರೆ ಅವರಿಗೆ ಶಾಲೆಯಲ್ಲಿ ನಲ್ಲಿ ಪಾಠ ಮಾಡ್ತಾರೆ. ಕ್ಲಾಸ್ನಲ್ಲಿ ಪಾಠ ಮಾಡುದು ಅಂದ್ರೆ ಶ್ರವಣ ಆಯಿತು, ಆಮೇಲೆ ಮನನ ಉಂಟು. ಮನನ ಅಂದ್ರೆ ಏನು ಅಂತಲೇ ಹೇಳಿಕೊಡ್ಲಿಲ್ಲ ಮಕ್ಕಳಿಗೆ ನಾವು. ಆಮೇಲೆ ಮನನ ಅಂದ್ರೆ ಮನೆ ಒಂದು ಊರು ಹೊಡೆಯೋದು, ಅದು ಮನನ ಅಲ್ಲ. ಊರು ಹೊಡೆಯೋದು ಅಂದ್ರೆ ಮತ್ತೊಂದು ಯಾಂತ್ರಿಕ ಕ್ರಿಯೆ ಅದು. ಅದು ಊರು ಹೊಡೆಯುವುದರಿಂದ ಮನಸ್ಸು ಇನ್ನಷ್ಟು ಜಡ್ಡು ಕಟ್ಟುತ್ತೆ ಹೊರತು ಶಾರ್ಪ್ ಆಗುವುದಿಲ್ಲ. ಆದ್ರಿಂದ ಮನನ ಅನ್ನುವಂತಹ ಒಂದು ಪ್ರೋಸೆಸ್ ಅನ್ನೇ ನಾವು ಹೇಳಿಕೊಡ್ಲಿಲ್ಲ. ಅದನ್ನ ಮಕ್ಕಳಿಗೆ ತಾವು ಕಲಿತದ್ದನ್ನ ಮನನ ಮಾಡಿ ಅದಕ್ಕೆ ಕಾಂಕ್ರೀಟ್ ಆದ ಫಾರ್ಮ್ ಕೊಟ್ಟು ಎಕ್ಸಾಮಿನೇಷನ್ ನಲ್ಲಿ ಬರೀಲಿಕ್ಕೆ ಬರುವುದಿಲ್ಲ. ಅದೇ ಏನ್ ಮಾಡೋದು, ಎಕ್ಸಾಮಿನೇಷನ್ ಹತ್ರ ಬಂದಾಗ ಬಾಯಿಪಾಠ ಕಲಿಯುವುದು, ಅದ್ರಲ್ಲಿ ಇದ್ದ ವಾಕ್ಯವನ್ನೇ ಬರೆದು ಬಿಡೋದು, ರಗಳೆ ಇಲ್ಲ. ನಮಗೆ ಅದನ್ನು ಏನು ಅಂತ ಹೇಳಲಿಕ್ಕೆ ನಮ್ಮ ಸ್ವಂತ ವಾಕ್ಯದಲ್ಲಿ ಹೇಳುವಷ್ಟು ಮನನವೇ ಆಗಿರುವುದಿಲ್ಲ. ಕಡೆಗೆ ಯಾರು ಪುಸ್ತಕದ ಟೆಕ್ಸ್ಟ್ ಬುಕ್ ಅನ್ನು ಪೂರ್ತಿ ಬಾಯಿಪಾಠ ಕಲಿತನೋ ಅವನು ಗೋಲ್ಡ್ ಮೆಡಲ್ ಸಹಿತವಾದ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗಿ ಬಿಡುತ್ತಾನೆ. ಅಂದ್ರೆ ಅತ್ಯಂತ ದಡ್ಡ ಗೋಲ್ಡ್ ಮೆಡಲಿಸ್ಟ್ ಆಗಿ ಪಾಸ್ ಆಗಿ, ಯಾಕಂದ್ರೆ ಬಾಯಿಪಾಠ ಕಲಿತಿದ್ದಾನೆ, ಒಳಗೆ ಏನೂ ಇಲ್ಲ. ಆದ್ರೆ ಪುಸ್ತಕದಲ್ಲಿ ಇದ್ದದನ್ನು ಪೂರ್ತಿ ಬರೆಯಬಲ್ಲ ಅವನು ಅತ್ಯಂತ ದಡ್ಡ ಫಸ್ಟ್ ರ್ಯಾಂಕ್ ನಲ್ಲಿ, ಈ ದೇಶದಲ್ಲಿ ಫಸ್ಟ್ ರ್ಯಾಂಕ್ ವಾಸ ಆಗ್ತಾನೆ. ಆದ್ರೆ ಮನನ ಮಾಡಿದವನು ಫೇಲ್ ಆಗಬಹುದು. ಇದು ಮೂಲಭೂತವಾದ ನಮ್ಮ ಶಿಕ್ಷಣದ ಸಮಸ್ಯೆ. ನಾವು ಶಿಕ್ಷಣದಲ್ಲಿ ಮಕ್ಕಳಿಗೆ ಮನನ ಅನ್ನುವಂಥ ಒಂದು ಆಸ್ಪೆಕ್ಟ್ ಅನ್ನು ಹೇಳಿಕೊಡ್ತಾ ಇಲ್ಲ. ಅದನ್ನ ಅರ್ಜುನ ನಮಗೆ ಪ್ರತಿನಿಧಿ ಆಗಬೇಕು. ಅರ್ಜುನ ಅನ್ನೋದನ್ನ ಆಚಾರ್ಯ ಹೇಳ್ತಾರೆ, ಧರ್ಮ ಭಕ್ತ್ಯಾದಿ ದಶಕ ಶ್ರುತಾದಿ ಶೀಲ ವೈನಯ ಅಂತ. ಅರ್ಜುನ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತಾನೆ? ಶ್ರವಣ ಮನನ ನಿಧಿಧ್ಯಾಸನ. ಇದು ಮೂರನ್ನ ಅರ್ಜುನ, ಅವನು ನರ, ಗೀತೆಯ ಶ್ರವಣ, ಅದರ ನಂತರ ಅನುಗೀತೆಯ ಮೂಲಕ ಮನನ, ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಪುನಃ ಪುನಃ ಶ್ರವಣದಿಂದ ಮನನ ಮಾಡಬೇಕು ಅನ್ನುವುದನ್ನ ನಮಗೆ ಆದರ್ಶವಾಗಿ ತೋರಿಸಿದ ಅರ್ಜುನ. ಅರ್ಜುನ ನರ, ನಮ್ಮ ಎಲ್ಲ ನರರಿಗೆ ಆ ನರ ಆದರ್ಶವಾಗಬೇಕು. ಆದರೆ ಇವತ್ತು ಅರ್ಜುನನ ಆದರ್ಶವನ್ನು ನಾವು ಮಕ್ಕಳಿಗೆ ಹೇಳಿಕೊಡ್ತಾ ಇಲ್ಲ. ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸನಗಳು ತಪ್ಪಿ ಹೋಗಿವೆ. ತಪ್ಪಿ ಹೋದದ್ರಿಂದ ಶ್ರವಣ ವ್ಯರ್ಥವಾಗ್ತಾ ಇದೆ, ಅದು ಉಳಿಯುವುದಿಲ್ಲ, ಒಳಗೆ ರೆಕಾರ್ಡ್ ಆಗುವುದಿಲ್ಲ. ಅಬುಜಜಾಂಡೋದರನು ವಿಪಿನದಿ ಶಬರಿಯಂಜಲನುಂಡು. ಭಗವಂತ ಯಾಕೆ ಹೀಗೆ ಉಣ್ಣುತ್ತಾನೆ ಅನ್ನುವ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ ಪ್ರಶ್ನೋತ್ತರಗಳ ಬಗ್ಗೆ ಮಾತಾಡ್ತಾ ನಾನು ಇಷ್ಟು ಸುಮ್ಮನೆ ಅದಕ್ಕೆ ಅವತರಣಿಕೆ ಕೊಟ್ಟೆ. ವಾಸ್ತವಿಕವಾಗಿ ಈ ಪ್ರಶ್ನೆಗೆ ಉತ್ತರ ನಾವೇ ಕಂಡುಕೊಳ್ಳಬೇಕು. ಕಂಡುಕೊಳ್ಳುವುದಕ್ಕೆ ಈಗ ಉದಾಹರಣೆಗೆ ಒಂದು ಊರಿಗೆ ಹೋಗಬೇಕಂದ್ರೆ ನಾವೇ ಹೋಗಬೇಕು. ಆದರೆ 3-4 ದಾರಿಗಳಲ್ಲಿ ಯಾವ ದಾರಿಯಲ್ಲಿ ಹೋಗಬೇಕು ಅನ್ನುವ ಗೊಂದಲ ಆದಾಗ ರಸ್ತೆಯಲ್ಲಿ ಅಲ್ಲಿ ಕಲ್ಲಿನಲ್ಲೋ ಮೇಲಿನಿಂದ ಬೋರ್ಡ್ನಲ್ಲೋ ಬರೆದಿರ್ತಾರೆ ಇಂಥ ಊರಿಗೆ ಅಂತ. ಅದನ್ನ ನೋಡಿಕೊಂಡು ಅದರ ಹೆಲ್ಪಿನಿಂದ ನಾವು ಹೋಗ್ತೇವೆ. ಹಾಗೆಯೇ ದಾಸರು ಏನ್ ಮಾಡ್ತಾರೆ ಅಂತಂದ್ರೆ, ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆ, ಮನಸ್ಸು ಚಿಂತನೆ ಮಾಡಲಿಕ್ಕೆ ಒಂದು ಚಾನೆಲ್, ಹೇಗೆ ಯೋಚನೆ ಮಾಡಬೇಕು ಅನ್ನುವಂಥ ದಾರಿ ತೋರಿಸಿಕೊಡುವಂತಹ ಕೆಲಸ ದಾಸರು ಮಾಡ್ತಾರೆ. ಭಗವಂತ ಉಣ್ಣುತ್ತಾನೆ ಯಾಕೆ ಅಂದ್ರೆ ನೋಡ್ರಿ ಅವನ ಸ್ವಭಾವವೇ ಹಾಗೆ ಅಂತ ಕೆಲವು ಕಥೆಗಳನ್ನು ಹೇಳ್ತಾರೆ. ಅಬುಜಜಾಂಡೋದರನು, ಅವನು ಏನ್ ತಿನ್ಬೇಕು, ಅವನ ಹೊಟ್ಟೆ ಒಳಗೆ ಇಲ್ಲದ್ದಿಲ್ಲ, ಎಲ್ಲ ಅವನ ಹೊಟ್ಟೆ ಒಳಗೆ ಇರೋದು, ಅವನು ಏನ್ ತಿನ್ನೋದು ಹೊರಗೆ ಇದ್ದದ್ದನ್ನ ಅಂತಾರೆ. ಮೊದಲು ಅಬುಜ ಅಂದ್ರೆ ಅಬ್ಜ ಅನ್ನುವುದರ ಕನ್ನಡದಲ್ಲಿ ಹಾಗೆ ವರ್ಣ ಅನ್ನುವುದನ್ನ ವರಣ ಅಂತ ಬರೀತಾರೆ ಅವರು. ಹಾಗೆ ಅಬ್ಜ ಅನ್ನುವುದು, ಅಬ್ಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ್ದು ಕಮಲ, ಅಪ್ಪು ಅಂದ್ರೆ ನೀರು, ಗೊತ್ತಿದೆ ನಿಮಗೆ. ಅಬ್ಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ ಕಮಲ. ಅಬ್ಜವನ್ನ ಬಿಡಿಸಿ ಹೇಳುವಾಗ ಅಬುಜ ಅಂದ್ರು. ಆ ಅಬುಜ ಅಂತ ಬಿಡಿಸಿ ಹೇಳಿದ್ರಿಂದ ಕೆಲವರಿಗೆ ಅಂಬು ಅಂದ್ರೆ ನೀರು, ಅಂಬುಜ ಇರಬಹುದು ಅಂತ ಭ್ರಮೆ ಬಂದದ್ದು ಕಾರಣ. ಅಬುಜ ಅಂದ್ರೆ ಅಂಬುಜ ಇರಬಹುದೇನೋ ಅಂತ ಹಾಗೆ ಇಟ್ಟುಕೊಂಡ್ರೆ ಛಂದಸ್ಸು ತಪ್ಪಾಗತ್ತೆ ಅನ್ನೋದು ಗೊತ್ತಾಗಲಿಲ್ಲ ಅವರಿಗೆ. ಅಬುಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ್ದು. ನೀರಿನಲ್ಲಿ ಏನು ಹುಟ್ಟಿತು? ಅಪಏವ ಸಸರ್ಜ. ಈ ಕಮಲ ನೀರಿನಲ್ಲಿ ಹುಟ್ಟೋದು. ನಾವು ಲೋಕದಲ್ಲಿ ನೋಡ್ತಕ್ಕಂಥ ತಾವರೆ ಹುಟ್ಟುವುದು ನೀರಿನಲ್ಲಿ. ಆದರೆ ಈ ಅಬ್ಜ ಉಂಟಲ್ಲ, ಈ ಅಬ್ಜ ಅಂತಂದ್ರೆ ವಾಸ್ತವಿಕವಾಗಿ ಲೋಕವೇ, ಯೂನಿವರ್ಸ್ ಅನ್ನೇ ಕಮಲ ಅಂತ ಹೇಳಿದವರು. ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವ ವಿಭೂತಯೇ ವಿಷ್ಣವೇ ಲೋಕಕರ್ತ್ರೇ, ಲೋಕಾತ್ಮಕ ಕಮಲ ಅಂತ ಹೇಳ್ತಾರೆ ಅದನ್ನ. ಲೋಕಗಳನ್ನು ಬ್ರಹ್ಮಾಂಡ ಅನ್ನುವಂಥದ್ದು ಬ್ರಹ್ಮಾಂಡವೇ ಕಮಲ. ಅದರಿಂದ ಅಬ್ಜ ಅನ್ನುವುದು ಬ್ರಹ್ಮಾಂಡವೇ, ಯೂನಿವರ್ಸ್, ವಿಶ್ವದ ಸೂಕ್ಷ್ಮ ಸೃಷ್ಟಿಗೆ ಕಮಲ ಅಂತ ಹೇಳಿ. ಅದು ಸ್ಥೂಲವಾಗುವುದು ಅನಂತರ ಆ ಕಮಲ ಸೃಷ್ಟಿಯಾದ ಮೇಲೆ ಅಂದ್ರೆ ಸೂಕ್ಷ್ಮ ರೂಪದಿಂದ ಯೂನಿವರ್ಸು, ಇನ್ನು ಅತ್ಯಂತ ಸೂಕ್ಷ್ಮ ಸಟ್ಲೆಸ್ಟ್ ಆಸ್ಪೆಕ್ಟ್ ಆಫ್ ಯೂನಿವರ್ಸ್ ಸೃಷ್ಟಿಯಾದ ಮೇಲೆ ಅಂದ್ರೆ ಮಹತ್ತತ್ವದ ಬ್ರಹ್ಮಾಂಡ, ಅದರಲ್ಲಿ ತದಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮದೇವರ ಸೃಷ್ಟಿಯಾಯಿತು.
ಅದರ ನಂತರ ಅಹಂಕಾರ ತತ್ವದ ಸೃಷ್ಟಿಯಾಯಿತು, ಅದರ ಅಭಿಮಾನಿಯಾಗಿರತಕ್ಕಂಥ ರುದ್ರದೇವರ ಸೃಷ್ಟಿಯಾಯಿತು, ಅದರ ನಂತರ ಪಂಚಭೂತಗಳ ಸೃಷ್ಟಿಯಾಯಿತು. ಆ ಪಂಚಭೂತಗಳಿಂದ ಪಂಚಭೂತಾತ್ಮಕವಾದ ಸ್ಥೂಲ ಬ್ರಹ್ಮಾಂಡ ರಚನೆಯಾದದ್ದು. ಆದ್ರಿಂದ ಇದು ಬ್ರಹ್ಮಾಂಡದ ಅತ್ಯಂತ ಸೂಕ್ಷ್ಮವಾದ ನಾನ್ ಮಟೀರಿಯಲ್ ಸ್ಟೇಟಸ್ ಆಫ್ ಯೂನಿವರ್ಸ್. ಆ ಅಬುಜ ಅಂತಂದ್ರೆ ಅದು ಅದು ಹುಟ್ಟಿದ್ದ ಹಾಗೆ ಅಪ ಏವ ಸಸರ್ಜಾದವು ತಾಸು ವೀರ್ಯಮವ ಅಸೃಜತ್ ತದಂಡಮಭವದ್ಧೈಮಂ ಸಹಸ್ರಾಂಶು ಸಮಪ್ರಭಂ ತಂದ್ರು. ಮೊದಲು ಭಗವಂತ ನೀರನ್ನು ಸೃಷ್ಟಿ ಮಾಡಿದ, ನೀರಿನಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಅಂತ. ನೀರನ್ನು ಅಂತಂದ್ರು, ನೀರು ಅಂದ್ರೆ ಈ ನೀರಲ್ಲ, ಯಾಕೆಂದ್ರೆ ಇನ್ನು ಮಣ್ಣು ನೀರು ಬೆಂಕಿ ಆಕಾಶ ಯಾವುದು ಸೃಷ್ಟಿಯೇ ಆಗಲಿಲ್ಲ. ಅದು ನೀರಿನ ಸೂಕ್ಷ್ಮಾವಸ್ಥೆ. ನೀರನ್ನು ಸೃಷ್ಟಿ ಮಾಡುವುದು ಅಂತಂದ್ರೆ ಈ ಭೂತ ಸೂಕ್ಷ್ಮಗಳಿವೆಯಲ್ಲ, ಅತ್ಯಂತ ಸೂಕ್ಷ್ಮವಾದ ಮೂಲ ಪ್ರಕೃತಿಯ ಅಣುಗಳು, ಈಗ ಭೂಮಿಯ ಮೂಲಭೂತವಾಗಿರತಕ್ಕಂಥದ್ದು ಆಟಮ್ಸ್ಗಳನ್ನ ಸೃಷ್ಟಿಗೆ ಅಭಿಮುಖವಾಗಿ ವಾತಾವರಣದಲ್ಲಿ ಅವು ಅಲೆ ಅಲೆಯಾಗಿ ತೇಲಿ ಬರುವುದನ್ನ ನೀರು ಅಂತ ಹೇಳುದು. ಪ್ರಳಯ ಕಾಲದ ನೀರು ಅಂದ್ರೂ ಅದೇ. ಪ್ರಳಯ ಕಾಲದಲ್ಲಿ ಸಮುದ್ರ ಇತ್ತು ಅಂದ್ರೆ ಏನು, ಅವ ನೀರೇ ಇಲ್ಲ. ಹಾಗೆ ಸೂಕ್ಷ್ಮ ಪ್ರಕೃತಿ ಅಲೆಯ ರೂಪದಲ್ಲಿ ವಾತಾವರಣದಲ್ಲಿ ತುಂಬಿರುವಂತಹದ್ದನ್ನ ಪ್ರಳಯ ಸಮುದ್ರ. ಅದು ಸೃಷ್ಟಿಯಾಗುವುದಕ್ಕೆ ಬೇಕಾದ ಸಂಯೋಗಕ್ಕೆ ಅದು ಅನುಗುಣವಾದ ರೀತಿಯಲ್ಲಿ ಒಂದಕ್ಕೊಂದು ಕಲೆತುಕೊಳ್ಳುವ ಸ್ಥಿತಿಯನ್ನೇ ನೀರು ಅನ್ನೋದು. ಆ ಪ್ರಾರಂಭದಲ್ಲಿ ನೀರು ಸೃಷ್ಟಿ ಮಾಡಿದ, ನೀರಿನಿಂದ ಕಮಲ ಸೃಷ್ಟಿಯಾಯಿತು, ಬ್ರಹ್ಮಾಂಡ ಸೃಷ್ಟಿಯಾಯಿತು. ಆದ್ರಿಂದ ಅದು ಅಬ್ಜವೇ, ನೀರಿನಿಂದ ಬ್ರಹ್ಮಾಂಡ. ಅಬುಜಾಂಡ, ಅಬುಜ ಅಂದ್ರೆ ಆ ಕಮಲ ಅಂದ್ರೆ ಬ್ರಹ್ಮಾಂಡ, ಲೋಕ, ಯೂನಿವರ್ಸ್. ಅದರಲ್ಲಿ ಹುಟ್ಟಿದವ ಅಂತಂದ್ರೆ ಅಬುಜಜ್ಜ ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಅವನ ಅಂಡ, ಅವನು ಹುಟ್ಟುವುದಕ್ಕೆ ಅವನು ಹುಟ್ಟಿದ್ದು ಮೊಟ್ಟೆಯ ಒಳಗೆ. ಮೊಟ್ಟೆ ಒಡೆದು ಮರಿ ಹೊರಗೆ ಬಂದ ಮರಿ ಅವನು. ಆ ಮೊಟ್ಟೆ ಯಾವುದು ಅಂದ್ರೆ ಅದೇ ಮತ್ತೆ ಯೂನಿವರ್ಸ್, ಬ್ರಹ್ಮಾಂಡ. ಬ್ರಹ್ಮನು ಯಾವುದರ ಒಳಗೆ ಇದ್ದಾನೋ ಅವನ ಹೊರಗೆ ಇರತಕ್ಕಂಥ ಸೂಕ್ಷ್ಮ ಯೂನಿವರ್ಸ್, ಸೂಕ್ಷ್ಮ ಲೋಪರೂಪವಾಗಿರತಕ್ಕಂಥ ಆವರಣವನ್ನೇ ಮೊಟ್ಟೆ ಅಂತಂದ್ರು. ಹಾಗಾಗಿ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡ ಅಬುಜಾಂಡ ಉದರನು. ಇಡೀ ಬ್ರಹ್ಮಾಂಡವೇ ಅವನ ಹೊಟ್ಟೆಯೊಳಗಿದೆ. ಮತ್ತೆ ನಾವು ಕೊಡುವಂತಹದ್ದು ಅದು ಎಲ್ಲಿ, ಹೊರಗೆ ಎಲ್ಲಿಂದ ಬರ್ಬೇಕಪ್ಪ? ನಾವು ಕೊಡುವಂತಹದ್ದು ಬ್ರಹ್ಮಾಂಡದ ಒಳಗಿನ ಯಾವುದೋ ಒಂದು ಭಾಗದ ಯಾವುದೋ ಒಂದು ಅಣುಕಣ. ನಾವು ಅದನ್ನ ನಾವು ಮಾಡಿದಂತಹ ಏನೋ ತಿನಿಸು. ಇಡೀ ಬ್ರಹ್ಮಾಂಡವೇ ಯಾರ ಹೊಟ್ಟೆಯಲ್ಲಿದೆಯೋ ಅವನಿಗೆ ನಾವು ಕೊಟ್ಟ ಆಹಾರ, ನೀವು ಕೊಟ್ಟ ಆಹಾರ, ಅನ್ನ, ಇನ್ನೊಂದು ಮತ್ತೊಂದು ಯಾಕೆ ಬೇಕು? ಎಲ್ಲವೂ ಅವನ ಹೊಟ್ಟೆ ಒಳಗೆ ಇದ್ದದ್ದನ್ನೇ, ಹೊಟ್ಟೆ ಒಳಗೆ ಇದ್ದದ್ದೇ ನಾವು ಕೊಡುವುದು. ಅದನ್ನೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನಾವು ಹೊರಗಿನಿಂದ ಇದ್ದದ್ದು ಅವನ ಭಗವಂತನ ಹೊಟ್ಟೆಯಲ್ಲಿ ಇಲ್ಲದೇ ಇದ್ದ ಹೊಸ ಸಂಗತಿಯನ್ನು ಅವನ ಹೊಟ್ಟೆಗೆ ಹಾಕೋದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅಬುಜಾಂಡೋದರನು ಅವನ. ಅದಕ್ಕೋಸ್ಕರ ತಸ್ಯೋದರಸ್ಥ ಜಗತಃ, ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ತಸ್ಯ ಉದರಸ್ಥ ಜಗತಃ, ಇಡೀ ವಿಶ್ವ ಅವನ ಹೊಟ್ಟೆಯ ಒಳಗಿದೆ. ಅವನ ಹೊಟ್ಟೆಗೆ ನಾವೇನು ಕೊಡುವುದು? ನಾವೇ ಅವನ ಹೊಟ್ಟೆಯ ಒಳಗಿರುವವರು. ತಸ್ಯೋದರಸ್ಥ ಜಗತಃ ಅಬುಜಾಂಡೋದರನು. ಆದರೆ ಅಂಥ ಇಡೀ ಬ್ರಹ್ಮಾಂಡವನ್ನ ಹೊಟ್ಟೆಯಲ್ಲಿ ಹೊತ್ತಿರತಕ್ಕಂಥ ಭಗವಂತ ಬ್ರಹ್ಮಾಂಡದಲ್ಲಿ ಪುಟ್ಟ ರೂಪದಿಂದ ಬರ್ತಾನೆ, ನಮಗೆ ಕಾಣಿಸಿಕೊಳ್ತಾನೆ. ಕಾಣಿಸಿಕೊಂಡು ರಾಮಾವತಾರ ಮತ್ತು ಕೃಷ್ಣಾವತಾರದ ಕಥೆಗಳನ್ನು ಹೇಳ್ತಾರೆ. ವಿಶೇಷವಾದಂತಹ ಲೀಲೆಯನ್ನು ತೋರಿದ ಅವತಾರಗಳವು. ಮತ್ತು ಇನ್ನೊಂದೇನೆಂದ್ರೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಇವು ಭೌಮವಾಗಿ ಭೂಮಿಯಲ್ಲಿ ಕಾಣಿಸಿಕೊಂಡ ಅವತಾರಗಳಲ್ಲ, ಅದು ದಿವ್ಯ ಅವತಾರಗಳು. ದೇವಲೋಕದಲ್ಲಿ ದೇವತೆಗಳಿಗೆ, ಋಷಿಗಳಿಗೆ ಕಾಣಿಸಿಕೊಂಡದ್ದು, ಭೂಮಿಯಲ್ಲಿ ಕಾಣಿಸಿಕೊಂಡ ಅವತಾರ ಅಲ್ಲ. ಆದರೆ ಪರಶುರಾಮ, ರಾಮ, ಕೃಷ್ಣ, ಇನ್ನು ಬುದ್ಧ, ಆಮೇಲೆ ಕಲ್ಕಿ, ಇವು ಭೂಮಿಯಲ್ಲಿ ಮನುಷ್ಯರ ಕಣ್ಣಿಗೆ ಕಾಣಿಸಿಕೊಂಡ ಅವತಾರಗಳು. 5 ಭೌಮ ಅವತಾರಗಳು. ಮೊದಲನೇದು 5 ಅದು ದಿವ್ಯಾವತಾರಗಳು. ಮನುಷ್ಯರಿಗೆ ಭೂಮಿಯಲ್ಲಿ ಕಾಣಿಸಿಕೊಂಡ ರೂಪಗಳಲ್ಲ. ಪರಶುರಾಮನಿಂದ ಪ್ರಾರಂಭ ಆಯ್ತು ನೋಡಿ, ಭೂಮಿಯಲ್ಲಿ ಮನುಷ್ಯರು ಕಂಡ ರೂಪ. ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಅದರಲ್ಲಿ ಪರಶುರಾಮ ಅವತಾರ ಅನ್ನೋದು ಒಂದು ರೀತಿಯಿಂದ ಅದು ಕೇವಲ ದುಷ್ಟ ಸಂಹಾರ ಮಾಡಿ ಒಂದು ರೀತಿಯಿಂದ ಅದು ಅಂತರ್ಮುಖವಾದ ಅವತಾರ. ಬುದ್ಧ ಅದು ಹಾಗೆ ದುಷ್ಟ ಸಂಹಾರಕ್ಕೆ, ದುಷ್ಟ ಜನರಿಗೆ ಮೋಹಕ್ಕೋಸ್ಕರ ಸತ್ಯವನ್ನ ಹೇಳುವಾಗ ಸ್ಪಷ್ಟವಾಗಿ ಹೇಳದೆ ಈ ಸರ್ವಂ ಕ್ಷಣಿಕಂ ಸರ್ವಂ ಶೂನ್ಯಂ ಅಂತ ಹೇಳಿಬಿಟ್ಟ ಬುದ್ಧ. ಅದು ಏನು ಹೇಳಿದ ಅಂತ ಗೊತ್ತಾಗಲಿಲ್ಲ ಇವರಿಗೆ. ಎಲ್ಲವೂ ಕ್ಷಣಿಕಪ್ಪ, ಎಲ್ಲವೂ ಕ್ಷಣಿಕ ಅಂತಂದ್ರೆ ನಾವು ಹೇಳಿದ್ರು ಅಯ್ಯೋ ಸಂಸಾರ ಕ್ಷಣಿಕ, ಇದು ನೀರ ಮೇಲಿನ ಗುಳ್ಳೆ, ನೀರ ಮೇಲಿನ ಗುಳ್ಳೆ ಅಂತ ಹೇಳ್ತೇವೆ. ನೀರ ಮೇಲಿನ ಗುಳ್ಳೆ ಅಂದ್ರೆ ಕ್ಷಣಿಕ ಅಂತ ಅರ್ಥ ಅಲ್ವಾ? ಗುಳ್ಳೆ ಕಾಣುತ್ತೆ, ಪಟ್ಟ ಹೊಡೆದು ಹೋಗುತ್ತೆ. ಇದು ನೀರ ಮೇಲಿನ ಗುಳ್ಳೆ, ಬುಧೋಪಮ, ಸಂಸಾರ ಕ್ಷಣಿಕ ಎಲ್ಲರೂ ಹೇಳ್ತಾರೆ. ಹಾಗೆ ಬುದ್ಧನು ಭಗವಂತ ಸಂಸಾರ ಕ್ಷಣಿಕ, ವಿಶ್ವ ಕ್ಷಣಿಕ ಅಂತ ಹೇಳಿದ. ಅಂದ್ರೆ ಅಸ್ಥಿರ,
ಇದು ಬಹಳ ಕಾಲ ದೀರ್ಘಕಾಲ ಇರುವಂಥದ್ದಲ್ಲ ಅಂತ. ಅದನ್ನು ಅವನು ಶಿಷ್ಯರು ಕೇಳಿಸಿಕೊಂಡ್ರು. ಶಿಷ್ಯರು ಕ್ಷಣಿಕ ಅಂತ ನಮ್ಮ ಗುರುಗಳು ಯಾವ ಅರ್ಥದಲ್ಲಿ ಹೇಳಿರಬಹುದು ಅಂತ ಚರ್ಚೆ ಆಯ್ತು ಅವರಲ್ಲಿ. ಚರ್ಚೆಯಾಗಿ ಕ್ಷಣ ಅಂದ್ರೆ ಏನು, ಕ್ಷಣ ಅಂತಂದ್ರೆ ಓಹೋ ಪರಮಾಣು ಅಂತ ಅರ್ಥ, ಕಾಲದ ಪರಮಾಣು ಅಂತ. ಕ್ಷಣ ಅಂದ್ರೆ ಕಾಲದ ಪರಮಾಣು. ಪರಮಾಣು ಅಂದ್ರೆ ಏನು ಆಗ ಅವರಿಗೆ ಗೊತ್ತಿದ್ದದ್ದು. ಈಗ ಪರಮಾಣು ಅನ್ನುವುದು ಸಾವಯವ ಅಂತ ಗೊತ್ತಾಗಿದೆ. ಅವರಿಗೇನು ಪರಮಾಣು ಅಂದ್ರೆ ಯಾವುದನ್ನು ಮತ್ತೆ ಒಡೆಯಲಿಕ್ಕೆ ಬರುವುದಿಲ್ಲವೋ ಅತ್ಯಂತ ಸೂಕ್ಷ್ಮವಾದ ವಸ್ತು ಪರಮಾಣು. ಹಾಗೆಯೇ ಯಾವ ಕಾಲವನ್ನು ಮತ್ತೆ ಒಡೆಯಲಿಕ್ಕೆ ಬರುವುದಿಲ್ಲವೋ ಅತ್ಯಂತ ಸೂಕ್ಷ್ಮವಾದ ಕಾಲ ಅದು ಕ್ಷಣ ಅಂತಂದ್ರು. ಅಲ್ಲ, ಎಷ್ಟು ಎಷ್ಟು ದಡ್ಡತನದ ಡೆಫಿನಿಷನ್ ನೋಡಿ. ಪೂರ್ವಾಪರ ಕಲಾ ವಿಕಲ ಕಾಲ ಕ್ಷಣ ಅಂತ ಬೌದ್ಧ ಸಿದ್ಧಾಂತ. ಯಾವುದನ್ನ ಮತ್ತೆ ಅದನ್ನ ಮೊದಲು ಮತ್ತೆ ಅಂತ ವಿಭಾಗ ಮಾಡ್ಲಿಕ್ಕೆ ಬರುವುದಿಲ್ಲವೋ ಅಷ್ಟು ಸೂಕ್ಷ್ಮವಾದ ಕ್ಷಣ ಅಂತ, ಕಾಲಕ್ಕೆ ಕ್ಷಣ ಅಂತ. ಅದರಲ್ಲಿ ಮತ್ತೆ ಪೂರ್ವ ಮೊದಲನೇ ಭಾಗ ಉತ್ತರ ಭಾಗ ಅಂತ ಮಾಡ್ಲಿಕ್ಕೆ ಬರದೇ ಇರುವಷ್ಟು ಸೂಕ್ಷ್ಮವಾದ ಬಿಂದು ಅಂತ. ಅದು ಒಂದು ಪಾಯಿಂಟ್. ಆ ಪಾಯಿಂಟ್ಗೆ ಈ ಸೈಡು ಆ ಸೈಡ್, ಈ ಸೈಡು ಆ ಸೈಡು ಇಲ್ಲದ ಪಾಯಿಂಟೇ ಇಲ್ಲ. ಹೇಗೆ ಅತ್ಯಂತ ಸೂಕ್ಷ್ಮವಾದ ಕಣಕ್ಕೂ ಪೂರ್ವ ಭಾಗ ಉತ್ತರ ಭಾಗ ದಕ್ಷಿಣ ಭಾಗ ಅಂತಿದೆಯೋ ಹಾಗೆ ಅತ್ಯಂತ ಸೂಕ್ಷ್ಮವಾದ ಎಷ್ಟು ಸಣ್ಣ ಫ್ರಾಕ್ಷನ್ ಆಫ್ ಟೈಮ್ ಅನ್ನು ನೀವು ಕಂಪ್ಯೂಟರ್ಗೆ ಫೀಡ್ ಮಾಡಿ ಅದರ 10th ಅನ್ನು ಕೊಡ್ತದೆ. ಅದು ಅದರ 1/10 ಕೊಡ್ತದೆ. ಹಾಗಾದ್ರೆ ವಿಭಾಗ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಅನ್ನೋದು ಈ ಗಣಿತದ ಪ್ರಕಾರ. ಅದನ್ನು ಫ್ರಾಕ್ಷನ್ ಯಾವುದಕ್ಕೂ ಫ್ರಾಕ್ಷನ್ ಇದೆ. ಅದನ್ನು ಮತ್ತೆ ದಶಮಾಂಶ ಇಲ್ಲಿ ಅದು 0.1, 0.01, 0.001, 0.0001 ಎಷ್ಟು ಫ್ರಾಕ್ಷನ್ ಮಾಡ್ಬೋದು. ಫ್ರಾಕ್ಷನ್ ಅನ್ನೋದು ಅನಂತ. ಕಾಲದ ಫ್ರಾಕ್ಷನ್ ಅನಂತ, ದೇಶದ ಫ್ರಾಕ್ಷನ್ ಅನಂತ. ಅದರಿಂದ ಅವರ ಡೆಫಿನಿಷನ್ ಏನು, ವಸ್ತುವನ್ನ ಇನ್ನು ತುಂಡು ಮಾಡ್ಲಿಕ್ಕೆ ಬಾರದಿರುವ ಅತ್ಯಂತ ಚಿಕ್ಕ ವಸ್ತು ಪರಮಾಣು, ಕಾಲದಲ್ಲಿ ಇನ್ನು ತುಂಡು ಮಾಡ್ಲಿಕ್ಕೆ ಬಾರದ ಅತ್ಯಂತ ಚಿಕ್ಕ ಕಾಲ ಕ್ಷಣ ಅಂತ. ಅಂಥ ಕ್ಷಣದಲ್ಲಿ ಮಾತ್ರ ಇರುವಂಥದ್ದು. ಅಂದ್ರೆ ಅದು ಪ್ರತಿ ಕ್ಷಣವೂ ನಾಶವಾಗ್ತದೆ ಹುಟ್ಟೋದು, ನಾಶವಾಗೋದು ಹುಟ್ಟೋದು ಅಂತ ಅರ್ಥ ಮಾಡಿದ್ರು. ಅವನು ಬುದ್ಧ ಹಾಗೆ ಹೇಳಿಲ್ಲ, ಕ್ಷಣಿಕ ಅಂತ ಹೇಳಿದ. ಇದನ್ನು ಶಿಷ್ಯರು ಬುದ್ಧಿವಂತಿಕೆಯಿಂದ ಹೀಗೆ ಅರ್ಥ ಮಾಡಿದರು. ಸರ್ವಂ ಶೂನ್ಯಂ, ಸರ್ವಂ ಶೂನ್ಯಂ ಅಂತ ಮತ್ತೊಂದು ಶಬ್ದ ಹೇಳಿದ ಅವನು, ಸರ್ವಂ ಶೂನ್ಯಂ ಅಂತ. ಹೌದು, ಶೂನ್ಯಂ ಶೂನ್ಯಂ ಸರ್ವಂ ಅಂದ್ರೆ ಅದು ಶೂನ್ಯ ಅಂತ ಭಗವಂತನನ್ನು ಹೇಳಿದ್ದವನು. ಇದೆಲ್ಲವೂ ಕ್ಷಣಿಕ. ಇದನ್ನು ನಿಯಮನ ಮಾಡತಕ್ಕಂಥದ್ದು ಕೊನೆಗೆ ಶೂನ್ಯ ಒಂದೇ, ಶೂನ್ಯವೇ ಉಳಿಯೋದು, ಕೊನೆಗೆ ಇನ್ನೇನಿಲ್ಲ, ಶೂನ್ಯ ಒಂದು. ತುಚ್ಛೇನಾಭ್ವಪಹಿತಂ ಯದಾಸೀತ್ ವೇದದಲ್ಲಿ ಹೇಳ್ತಾರೆ. ಶೂನ್ಯ ಅಂದ್ರೆ ಏನು ಗೊತ್ತುಂಟು, ಎಲ್ಲವೂ ಕೊನೆಯಲ್ಲಿ ಶೂನ್ಯ ಒಂದೇ, ಮತ್ತೆ ಎಲ್ಲವೂ ಹೋಗಿ ಶೂನ್ಯ ಒಂದೇ ಉಳಿಯುತ್ತೆ, ಶೂನ್ಯ ಒಂದೇ ಉಳಿಯುತ್ತೆ. ಶೂನ್ಯ ಭಾವವೇ ಮೋಕ್ಷ ಅಂದ್ರು. ಯೋಚನೆ ಮಾಡಿದ್ರೆ ಹಾಗಾದ್ರೆ ಏನಾಗ್ತೇವೆ ನಾವೆಲ್ಲ, ಸೊನ್ನೆಯಾಗಿ ಬಿಡುವುದೇ ಮೋಕ್ಷ ಅಂತ. ಕೊನೆಗೆ ಸೊನ್ನೆಯಾಗುವುದು ಅಲ್ಲ, ಮೊದಲೇ ಸೊನ್ನೆ ಆಗಿಬಿಟ್ಟಿದ್ರೆ ಇಷ್ಟೆಲ್ಲ ಅಧ್ವಾನ ಆಗೋರು ಉಳಿತಿತ್ತಲ್ಲ. ಕೊನೆಗೆ ಸೊನ್ನೆ ಆಗುವ ಮೊದಲು ಈ ಶಿಷ್ಯರೆಲ್ಲ ಮೊದಲೇ ಸೊನ್ನೆ ಆಗಿಬಿಟ್ರೆ ಒಂದು ಕೆಟ್ಟ ಒಂದು ಮತ ಬೆಳೆಯುವುದಾದ್ರೂ ಉಳಿದು ಹೋಗ್ತಿತ್ತು. ಶೂನ್ಯ ಅಂತಂದ್ರೆ ಶೂನ್ಯವಾಗುವುದು ಅಂದ್ರೆ ಸೊನ್ನೆ ಆಗುವುದು ಅಲ್ಲ. ನೋಡಿ, ಸೊನ್ನೆ ಮತ್ತು ಪೂರ್ಣ ಇದಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ. ಪೂರ್ಣ ಅಲ್ಲಿ ಏನು, ಸೊನ್ನೆ ಕೂಡಿಸುವ ಸೊನ್ನೆ ಸೊನ್ನೆ, ಹಾಗೆ ಅನಂತ ಕೂಡಿಸುವ ಅನಂತ ಅನಂತವೇ. ಅನಂತ ಕಳಿ ಅನಂತ ಎಷ್ಟು ಅಂತ ಗಣಿತದವರು ಖಚಿತವಾಗಿ ಇಂಡೆಫಿನಿಟ್ ಅಂತ ಹೇಳ್ತಾರೆ. ಆದ್ರೆ ಅನಂತ ಕಳಿ ಅನಂತ ಅನಂತವೇ. ಅನಂತ ಕೂಡಿಸು ಅನಂತ ಅನಂತ, ಅನಂತ ಕಳಿ ಅನಂತ ಅನಂತ. ಹಾಗೆ ಸೊನ್ನೆ ಕೂಡಿಸು ಸೊನ್ನೆ ಅಂದ್ರೆ ಸೊನ್ನೆ, ಸೊನ್ನೆ ಕಳಿ ಸೊನ್ನೆ ಅಂದ್ರೆ ಸೊನ್ನೆ. ಅನಂತ ಗುಣಿಸು ಅನಂತ ಅಂದ್ರು ಅನಂತವೇ, ಅನಂತ ಭಾಗಿಸು ಅನಂತ ಅಂದ್ರು ಅನಂತವೇ. ಅದರಿಂದ ಸೊನ್ನೆ ಎನ್ನುವುದು ಪೂರ್ಣವೂ ಆಗಬಹುದು, ಶೂನ್ಯವೂ ಆಗಬಹುದು. ಅವನು ಶೂನ್ಯ ಅಂತ ಅನ್ನೋದನ್ನು ಯಾವ ಅರ್ಥ ಹೇಳಿದ್ರೆ, ಶೂನ ಅಂದ್ರೆ ನಾವೆಲ್ಲ ಶೂನರು. ಶೂನ ಅಂದ್ರೆ ಶ ಅಂದ್ರೆ ಗೊತ್ತಿ ನಮಗೆ, ಶನ್ನೋ ಮಿತ್ರ ಶಂ ವರುಣಃ. ಶ ಅಂದ್ರೆ ಆನಂದ. ಅದರಿಂದ ಊನರಾದವರು ಶೂನರು ಅಂದ್ರೆ ಅಲ್ಪಾನಂದರು. ನಾವೆಲ್ಲ ಶೂನರು. ಶೂನರನ್ನು ಯಾ ಅಂದ್ರೆ ನಿಯಮಿಸುವವನು ಶೂನ್ಯ. ಸರ್ವ ಆನಂದ ಅಲ್ಪಾನಂದರಾಗಿರತಕ್ಕಂತಹ ಸಮಸ್ತ ಜೀವರನ್ನು ನಿಯಮಿಸುವ ಜ್ಞಾನಾನಂದಮಯವಾದ ವಸ್ತು ಅಂತ ಅರ್ಥ. ಇದನ್ನ ಅವನು ಬೌದ್ಧರು ಏನು ಅರ್ಥ ಮಾಡಿಕೊಂಡ್ರು, ಶೂನ್ಯ ಅಂದ್ರೆ ಸೊನ್ನೆ ಅಂತ ಅರ್ಥ ಮಾಡಿಕೊಂಡ್ರು. ಹೀಗೆ ಅದರಿಂದ ಒಂದು ರೀತಿಯ ಮೋಹಕವಾಗಿರತಕ್ಕಂಥ ಪರಂಪರೆ ಬೆಳೆದು ಬಂತು. ಹಾಗಾಗಿ ಬುದ್ಧನನ್ನು ಬಿಟ್ರು ದಾಸರು. ಪರಶುರಾಮ ಒಂಥರದ ಇಂಟ್ರೋವರ್ಟ್ ರೂಪ. ಅದು ಅವನು ಬಹಿರಂಗ ಉಪಾಸನೆಗೆ ಸಿಗುವವನಲ್ಲ. ಅವನನ್ನು ಉಪಾಸನೆ ಮಾಡೋದು ಅಗ್ನಿಂತರ್ಗತವಾಗಿ ಮಾತ್ರ. ಅಗ್ನಿಂತರ್ಗತ ಪರಶುರಾಮ ಹರಿಣೀಪತಿ ಶ್ರೀ ಪರಶುರಾಮ ಪ್ರೇರಣೆಯ ಅಂತ ಸಾಕ್ಷಾತ್ತಾಗಿ ಪರಶುರಾಮನ ವಿಗ್ರಹ ಬಹಳ ವಿರಳವಾಗಿರುವುದು. ಇಡೀ ದೇಶದಲ್ಲಿ ಪರಶುರಾಮ ದೇವಸ್ಥಾನ 2-3 ಇರಬೇಕು ಅಷ್ಟೇ. ಅದು ಒಂದು ಆಚಾರ್ಯರ ಜನ್ಮಭೂಮಿಯಾದ ಪಾಜಕದಲ್ಲಿದೆ, ಇನ್ನೊಂದು ಗೋವಿಯಲ್ಲಿದೆ, ಮತ್ತು ಎಲ್ಲೋ ಒಂದು 3 ಇರಬೇಕು ಪ್ರಾಯ. 2 ನನಗೆ ಗೊತ್ತಿದೆ. ಇಡೀ ದೇಶದಲ್ಲಿ ಪರಶುರಾಮನ ವಿಗ್ರಹ ಇರೋದು 2-3.
ಆದರೆ ರಾಮಕೃಷ್ಣ ಇಲ್ಲದಂಥ ಒಂದು ಸಂಸ್ಕೃತಿ ಈ ದೇಶದಲ್ಲಿ ಎಲ್ಲಿಗೆ ಹೋದ್ರು, ಇಲ್ಲಿ ಅಷ್ಟೇ ಅಲ್ಲ, ನೀವು ಇಂಡೋನೇಷಿಯಾ ಮಲೇಷಿಯಾಕ್ಕೆ ಹೋದರೂ ಕೂಡ ಅಲ್ಲಿ ಇಂಡೋನೇಷಿಯಾದಲ್ಲಿ ಮುಸ್ಲಿಮ್ಸು ಅಲ್ಲಿ ಇವತ್ತು ಅದು ಮುಸ್ಲಿಂ ಕಂಟ್ರಿ, ಅದು ಇಸ್ಲಾಂ ಧರ್ಮವನ್ನು ಒಪ್ಪಿಕೊಂಡ ದೇಶ. ಅಲ್ಲಿ ಹೋದರೆ ಅಲ್ಲಿ ಡ್ಯಾನ್ಸು ಕಲೆ ಇದೆ, ಅವರು ಮುಸ್ಲಿಮ್ಸ್ ಅದನ್ನು ಕಲಿಯುವವರು. ಆದರೆ ಅವರಿಗೆ ನೃತ್ಯಕ್ಕೆ ಸಬ್ಜೆಕ್ಟು ರಾಮಾಯಣದ ಕಥೆಗಳನ್ನೇ ನೃತ್ಯ ರೂಪದಲ್ಲಿ ಇವತ್ತಿಗೂ ಆಡ್ತಾರೆ ಅಲ್ಲಿ ಮುಸ್ಲಿಮ್ಸು. ಅವರಿಗೆ ರಾಮಾಯಣ ನಿಷಿದ್ಧ ಅಲ್ಲ, ಮಹಾಭಾರತ ನಿಷಿದ್ಧ ಅಲ್ಲ, ಅದನ್ನು ಅವರು ಬಳಸ್ತಾರೆ. ಆದರೆ ಇಲ್ಲಿಯ ಮುಸ್ಲಿಮರಿಗೆ, ಇಲ್ಲಿಯ ಕ್ರಿಶ್ಚಿಯನ್ರಿಗೆ ಅದು ನಿಷಿದ್ಧ. ರಾಮಾಯಣದ ನೃತ್ಯ ಮಾಡಿಬಿಟ್ರೆ ಅವನು ಕಾಫಿರ್ರಾಗ್ಬಿಡ್ತಾರೆ ಇಲ್ಲಿ. ಆಮೇಲೆ ರಾಮಾಯಣ ಮಹಾಭಾರತದ ಬಯಲಾಟ ನೋಡಿದರೆ ಚರ್ಚಿಗೆ ಹುಡುಗರು ಎಲ್ಲಾರು ರಾತ್ರಿ ಹೊತ್ತು ಬಯಲಾಟ ನೋಡಿಬಿಟ್ರೆ ಬೆಳಗಾತ ಚರ್ಚಿಗೆ ಕರ್ಕೊಂಡೋಗಿ ಸೀಕ್ರೆಟ್ ವಾಟರ್ ಕುಡಿಸ್ತಿದ್ರು. ಹಿಂದೂ ದೇವತೆಗಳ ಕಥೆ ನೋಡಿ ಮೈಲಿಗೆ ಆದ ಅಂತ ಹುಡುಗನಿಗೆ, ಕ್ರೈಸ್ತರು. ಇವೆಲ್ಲ ಇದೇ ನಾನು ಆಗ ಹೇಳಿದ್ದೆ, ತಿಳುವಳಿಕೆ ಇಲ್ಲದೆ ಇದ್ದವರ ಧರ್ಮಾಚರಣೆಗಳು. ನಮ್ಮಲ್ಲಿಯೂ ಅಂಥದೇ ಇರೋದು, ಅವರಲ್ಲೂ ಅಂಥದೇ ಇರೋದು. ಎಲ್ಲ ತಿಳುವಳಿಕೆ ಇಲ್ಲದಿದ್ದವರೇ. ಬರೇ ಅದು ಕ್ರೈಸ್ತರು ಮುಸಲ್ಮಾನರು ಮಾತ್ರ ಟೀಕಾ ಮಾಡ್ತಾರೆ. ನಮ್ಮವರು ಅದಕ್ಕಿಂತ ಹೆಚ್ಚು ಮೂಢನಂಬಿಕೆಯನ್ನು ಬೆಳೆಸಿಕೊಂಡಿದ್ದಾರೆ. ಇರೋದು ಮೂಢನಂಬಿಕೆ ಮಾತ್ರ, ನಿಜವಾದ ನಂಬಿಕೆ ಅಲ್ಲ. ಆದ್ದರಿಂದ ಪರಶುರಾಮ ಮತ್ತು ಬುದ್ಧನನ್ನು ಬಿಟ್ಟು ರಾಮಕೃಷ್ಣರು ನಾಟ್ಯಗಳಲ್ಲಿ, ಶಿಲ್ಪದಲ್ಲಿ, ಸಂಗೀತದಲ್ಲಿ, ಹಾಡು, ನೀವು ಉತ್ತರ ಭಾರತದಲ್ಲಿ ಅವು ಹಿಂದೂಸ್ತಾನಿ ಸಂಗೀತ ಏನಿದೆ ಅದು ಪೂರ್ತಿ ಮುಸಲ್ಮಾನರ ಕೈಯಲ್ಲೇ ಇದೆ ಇವತ್ತಿಗೆ ಕೂಡ. ದೊಡ್ಡ ದೊಡ್ಡ ಸಂಗೀತಗಾರರೆಲ್ಲ ಮುಸಲ್ಮಾನರು. ಅವರು ಹಾಡೋದೆಲ್ಲ ಕೃಷ್ಣನಾಮೆಲ್ಲ ಹಾಡುಗಳು, ರಾಧಾಕೃಷ್ಣನ ಹಾಡುಗಳು. ಹಾಗಾಗಿ ಎಲ್ಲ ಕಡೆ ಕೃಷ್ಣ ರಾಮ ಇವರು ಎಲ್ಲ ಕಲೆ, ನೃತ್ಯದಲ್ಲಿ, ಶಿಲ್ಪದಲ್ಲಿ, ಸಂಗೀತದಲ್ಲಿ, ಭಜನೆಯಲ್ಲಿ, ಸಾಹಿತ್ಯದಲ್ಲಿ, ಇದೆಲ್ಲವೂ ಭಾರತದಲ್ಲಿ ಈ ಕೃಷ್ಣ ರಾಮ ಬಿಟ್ಟುಬಿಟ್ರೆ ಇಲ್ಲಿ ಸಾಹಿತ್ಯ ಇಲ್ಲ, ಸಂಗೀತ ಇಲ್ಲ, ನೃತ್ಯ ಇಲ್ಲ, ಶಿಲ್ಪ ಇಲ್ಲ, ಕಲೆ ಇಲ್ಲ, ಏನೇನೂ ಇಲ್ಲ. ಅಷ್ಟು ಜನಮನವನ್ನು ವ್ಯಾಪಿಸಿರತಕ್ಕಂಥ 2 ಅವತಾರಗಳು. ಆ 2 ಅವತಾರಗಳಿಂದ ಕೆಲವು ದೃಷ್ಟಾಂತಗಳನ್ನು ಕೊಡ್ತಾರೆ. ಮೊದಲನೇದು, ಅಬುಜಜಾಂಡೋದರನು ವಿಪಿನದಿ ಶಬರಿ ಎಂಜಲನುಂಡು. ಇಡೀ ಬ್ರಹ್ಮಾಂಡವನ್ನು ಉದರದಲ್ಲಿ ಹೊತ್ತಂತಹ ಭಗವಂತ ಬ್ರಹ್ಮಾಂಡದ ಒಂದು ಏಕದೇಶವಾದ, ಭೂಮಿಯ ಒಂದು ಏಕದೇಶವಾದ ಅಯೋಧ್ಯೆಯಲ್ಲಿ ಹುಟ್ಟಿ ಅಲ್ಲಿಂದ ಮತ್ತೆ ಕಾಡಿಗೆ ಹೋದ. ಕಾಡಿಗೆ ವಿಪಿನದಿ, ಕಾಡಿನಲ್ಲಿ ಅವನಿಗೋಸ್ಕರ ಕಾದಿದ್ದವಳು ಒಬ್ಬಳು ಶಬರಿ ಇದ್ಲು. ಶಬರಿ ಅಂತಂದ್ರೆ ಬೇಡರ ಜಾತಿಯ ಹೆಣ್ಣು ಅಂತ ಅಷ್ಟೇ ಅರ್ಥ. ಶಬರಿ ಅನ್ನುವುದು ಅವಳ ಹೆಸರಲ್ಲ. ಶಬರ ಅಂದ್ರೆ ಬೇಡ ಸಂಸ್ಕೃತದಲ್ಲಿ. ಕಾಡಿನಲ್ಲಿ ಬೇಟೆಯಾಡಿ ಬದುಕುವವರು ಬೇಟೆಗಾರರು. ಆ ಬೇಟೆಗಾರರ ಜಾತಿಯವಳು ಅಂತ. ಆ ಬೇಟೆಗಾರರ ಹೆಣ್ಮಗಳು ಇವಳು ಅಲ್ಲಿ ಆಶ್ರಮದಲ್ಲಿ, ಶರಭಂಗ ಆಶ್ರಮದಲ್ಲಿ ಋಷಿಗಳ ಜೊತೆಗೆ ತಪಸ್ಸು ಮಾಡ್ತಾ ಇದ್ದಂಥ ಒಬ್ಬ ಮಹಾಮಹಿಳೆ. ಇದರಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಹೆಣ್ಮಕ್ಕಳು ಧೈರ್ಯ ತಾಳಬೇಕು. ಏನು ಅಂದ್ರೆ, ಆ ಶಬರಿ ಶರಭಂಗಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದ ಮಹಾಮಹಿಳೆ. ಅವಳದ್ದು 2 ಡಿಸ್ಕ್ವಾಲಿಫಿಕೇಶನ್. ಹೆಣ್ಮಕ್ಕಳು ತಪಸ್ಸು ಮಾಡೋದು ಒಂದು ಉಂಟ ಎಲ್ಲಿಯಾದರೂ, ಅದು ಶಬರಿ ಶೂದ್ರ ಸ್ತ್ರೀ. ಶೂದ್ರಳು ಅನ್ನೋದೊಂದು ಡಿಸ್ಕ್ವಾಲಿಫಿಕೇಶನ್, ಸ್ತ್ರೀ ಅನ್ನೋದೊಂದು ಡಿಸ್ಕ್ವಾಲಿಫಿಕೇಶನ್ ಅಂತ ಸ್ತ್ರೀಯರೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಆಶ್ಚರ್ಯ ಅಂದ್ರೆ, ಸ್ತ್ರೀ ಅನ್ನೋದೊಂದು ಡಿಸ್ಕ್ವಾಲಿಫಿಕೇಶನ್ ಅಂತ ಸ್ತ್ರೀಯರೇ ತಿಳ್ಕೊಂಡ್ಬಿಟ್ಟದ್ದು. ಅದು ಡಿಸ್ಕ್ವಾಲಿಫಿಕೇಶನ್ ಅಲ್ಲ. ಒಂದು, ಯಾಕೆಂದ್ರೆ ಇಲ್ಲಿ ದೃಷ್ಟಾಂತ, ಇವರು 3 ಕಡೆಯೂ ದೃಷ್ಟಾಂತ ಸ್ತ್ರೀಯರದ್ದು ಕೊಡ್ತಾರೆ ದಾಸರು. ಭಗವಂತ ಬೇಗ ಒಲಿಯುವುದು ಗಂಡಸರಿಗಲ್ಲ ಹೆಂಗಸರಿಗೆ ಅಂತ ಅನ್ನುವುದನ್ನು ಹೇಳ್ತಾರೆ. ಅದಕ್ಕೆ ಕಥೆಗಳು, ಸ್ತ್ರೀ ಭಗವಂತನನ್ನ ಬೇಗ ಒಲಿಸಿಕೊಳ್ಳಬಲ್ಲಳು, ಗಂಡಸು ಅಷ್ಟು ಬೇಗ ಭಗವಂತನನ್ನು ಒಲಿಸಿಕೊಳ್ಳಲಾರ. ಕಾರಣ ಏನು ಅಂತಂದ್ರೆ, ನಮಗೆ ಒಳಗಿನಿಂದ 2 ಆರ್ಗನ್ಗಳು, ಒಳಗಿಂದ ಅಂತಃಕರಣದಲ್ಲಿ 2 ಮುಖಗಳಿವೆ. ಒಂದು ಇಂಟೆಲೆಕ್ಟ್ ಅಂತ, ಅಂದ್ರೆ ಬುದ್ಧಿ ಮತ್ತು ಹೃದಯ ಅಂತ. ಮನಸ್ಸು ಮತ್ತು ಹೃದಯ ಅಥವಾ ಬುದ್ಧಿ ಮತ್ತು ಹೃದಯ ಅಂತ. ಅಂದ್ರೆ ಒಂದು ಇಂಟೆಲೆಕ್ಟ್ ಅನ್ನ ಬೆಳೆಸುವಂಥದ್ದು, ಒಂದು ಇಮೋಷನ್ ಅನ್ನ ಬೆಳೆಸುವಂಥದ್ದು. ಒಂದು ಭಾವ ಪ್ರಧಾನ, ಒಂದು ಬುದ್ಧಿ ಪ್ರಧಾನ. 2 ಒಳಗಿನಿಂದ 2 ವಿಧವಾದಂತಹ ಅಂತಃಕರಣದ ಪ್ರಕ್ರಿಯೆಗಳಿವೆ. ಇದನ್ನ ಕ್ಲಾದಯತ್ ಸರ್ವಗಾತ್ರಾಣಿ ಮನಾಂಸಿ ಹೃದಯಾನಿ ಚ ಅಂತ ವಾಲ್ಮೀಕಿ ತನ್ನ ರಾಮಾಯಣವನ್ನು ಕುರಿತು ಹೇಳ್ತಾರೆ. ಇದು ಎಲ್ಲರಿಗೂ ಖುಷಿ ಕೊಡುವಂಥದ್ದು. ಅಂದ್ರೆ ನೀವು ಮನಸ್ಸು ಇದ್ದವರಾದ್ರೆ ಮನಸ್ಸಿಗೆ ಖುಷಿ ಆಗುತ್ತೆ, ನೀವು ಹೃದಯವಂತರಾದ್ರೆ ನಿಮ್ಮ ಹೃದಯಕ್ಕೂ ಖುಷಿ ಆಗುತ್ತೆ ಅಂತ. ಹೃದಯ ಕೆಲವರಿಗೆ ಮನಸ್ಸು ಇರುತ್ತದೆ, ಹೃದಯ ಇರೋದಿಲ್ಲ. ನಾವು ಹೇಳ್ತೇವೆ ಅವನು ಹೃದಯಹೀನನಾದ ಗಂಡಸು ಅಂತ. ಅಂದ್ರೆ ನಿರ್ದಯ, ಆ ಒಂಥರದ ಕಾರುಣ್ಯ, ಪ್ಯಾಷನ್ನು, ಕರಗುವ ಸ್ವಭಾವ, ಕರಗಿ ತನ್ನನ್ನು ಅರ್ಪಿಸಿಕೊಳ್ಳುವ ಸ್ವಭಾವ, ಸಬ್ಮಿಷನ್, ಇದು ಹೃದಯ. ಬುದ್ಧಿ ಅನ್ನೋದು, ಮನಸ್ಸು ಅಂದ್ರೆ ಅದು ರಿಸರ್ವ್ಡ್ ಆಗಿರ್ತದೆ. ಅವಳು ಯಾವಾಗಲೂ ತನ್ನನ್ನು ತಾನು ಸಬ್ಮಿಟ್ ಮಾಡಿಕೊಳ್ಳುವುದಿಲ್ಲ, ಒಮ್ಮೆಗೆ ಒಪ್ಪಿಕೊಳ್ಳುವುದಿಲ್ಲ.
ಅದು ಬುದ್ಧಿ. ಈ ಪುರುಷರ ಸಹಜ ಸ್ವಭಾವ ಅನ್ನೋದು ಹೀಗೆ, ಯಾವುದನ್ನಾದರೂ ಒಮ್ಮೆಲೆ ನಂಬದೆ ಸಸ್ಪಿಷಿಯಸ್ ಆಗಿ ನೋಡುವುದು. ಹೆಣ್ಣು ಸಹಜವಾಗಿ ನಂಬಿದರೆ ಪೂರ್ತಿಯಾಗಿ ನಂಬಿ ಬಿಡುವುದು, ಶರಣಾಗತಿ, ಡೆಡಿಕೇಶನ್. ಭಗವಂತನಿಗೆ ಬೇಕಾಗೋದು ಅದು ಡೆಡಿಕೇಶನ್, ಶರಣಾಗತಿ. ಅದರಿಂದ ಭಗವಂತನ ಹತ್ರ ಹೆಣ್ಣು ಬಹಳ ಬೇಗ ಹೋಗಬಲ್ಲಳು. ಗಂಡು ಹೋಗಬಹುದು, ಹೋಗೋಲ್ಲ, ಡೌಟ್, ಕಡೆಗೆ ಅದು ದೇವರಲ್ಲದೆ ಇದ್ದರೆ ಅಂತ ಒಂದು ಸಂಶಯ ಬರುತ್ತೆ ಹೋಗುವಾಗ ಅವನಿಗೆ. ಹೆಣ್ಣಿಗೆ ಈ ಸಂಶಯ ಇಲ್ಲದೆ ಇರುವುದೇ ಒಂದು ಒಳ್ಳೆಯ ಕ್ವಾಲಿಟಿ. ಗಂಡು ತರ್ಕ ಮಾಡ್ತಾರೆ, ಅದು ದೇವರಲ್ಲದೆ ಇದ್ರೆ, ಕಡೆ ಹೋಗಿ ವೇಸ್ಟ್ ಆದ್ರೆ, ಅದು ಹೋಗದೇ ಇದ್ರೆ ವೇಸ್ಟ್ ಆದ್ರೆ ಅಂತ ಪ್ರಶ್ನೆ ಮಾಡೋದಿಲ್ಲ, ಹೋಗಿ ವೇಸ್ಟ್ ಆದ್ರೆ ಪ್ರಶ್ನೆ ಮಾಡಿ ಹೋಗದೆ ಕೂಡ್ತಾರೆ. ಹೀಗೆ ಭಗವಂತನ ಹತ್ತಿರ ಹೃದಯ ಇದ್ದವರು ಬೇಗ ಹೋಗ್ತಾರೆ, ಬುದ್ಧಿ ಇದ್ದವರು ನಿಧಾನವಾಗಿ ಹೋಗ್ತಾರೆ. ದೇವರ ಹತ್ರ ಹೋಗ್ಬೇಕಾದ್ರೆ ಬುದ್ಧಿ ಇರಬಾರದ್ರಿ. ಬುದ್ಧಿ ಇಲ್ಲದೆ ಇರುವುದು ಒಳ್ಳೆಯದು. ಬುದ್ಧಿ ಇದ್ದದ್ರಿಂದಲೇ ನಾವು ತರ್ಕ ಜಾಸ್ತಿ ಮಾಡಿ ದೇವರಿಂದ ದೂರ ಹೋಗ್ತಾ ಇರೋರು. ಬುದ್ಧಿ ಇಲ್ಲದೆ ಇದ್ದವರು ಬೇಗ ಹೋಗ್ತಾರೆ ದೇವರ ಹತ್ರ. ಬುದ್ಧಿ ಇದ್ದವ್ರು ನೋಡಿ, ಸಣ್ಣ ಮಕ್ಕಳು, 5 ವರ್ಷದ ಪ್ರಹ್ಲಾದ, 5 ವರ್ಷದ ಧ್ರುವ, ಅವನಿಗೆ ಬುದ್ಧಿ ಇಲ್ಲ ಅಂತ ತಂದೆ ತಾಯಿ ಬೈದರು, ಅವನು ಬೇಗ ಭಗವಂತನ ಹತ್ರ ಹೋದ. ಲೋಕದ ದೃಷ್ಟಿಯಲ್ಲಿ ಬುದ್ಧಿ ಇಲ್ಲ, ಯಾಕಂದ್ರೆ ತಂದೆ ಬುದ್ಧಿ ಇಲ್ಲ ಅಂತ ಬೈದು ಕಳಿಸಿದವನು, ತಂದೆ ತಾಯಿ ಬೈದು ಹೋದವನು ಪ್ರಹ್ಲಾದ. ತನ್ನ ಸವತಿ ತಾಯಿ, ಮಲತಾಯಿ, ತಾಯಿ, ತಂದೆ ಎಲ್ಲರಿಂದ ತಿರಸ್ಕೃತನಾಗಿ ಬುದ್ಧಿ ಇಲ್ಲದ ಹುಡುಗ ಸಿಂಹಾಸನ ಕೂತಿದ್ದಾಗ ತೊಡೆ ಮೇಲೆ ಬಂದು ಕೊಡುವುದು ಅಂದ್ರೆ ಏನು, ಬುದ್ಧಿ ನೆಟ್ಟಗಿದೆಯೇನು ನಿನಗೆ ಅಂತ ಹೇಳಿ ಹೋದವ. ಬುದ್ಧಿ ಇಲ್ಲದೆ ಇದ್ದ ಹುಡುಗನಿಗೆ ಭಗವಂತ ಒಲಿದ. ಪ್ರಹ್ಲಾದನಿಗೆ ಬುದ್ಧಿ ಇಲ್ಲ. ಯಾರು ನಿನಗೆ ಪಾಠ ಹೇಳಿದವರು? ಶಾಲೆಯಲ್ಲಿ ಓದ್ಕೊಂಡು ಬಾ ಅಂತಂದ್ರೆ ರಾಜಕೀಯ, ಪೊಲಿಟಿಕಲ್ ಸೈನ್ಸು, ಇಕನಾಮಿಕ್ಸ್ ಕಲ್ತುಕೊಂಡು ಬಾ ಅಂತಂದ್ರೆ ಇಲ್ಲಿ ಒಂದು ನವವಿಧ ಭಕ್ತಿ ಹೇಳ್ತಾನೆ. ಬುದ್ಧಿ ನೆಟ್ಟಗಿದೆಯೇನೋ ನಿನಗೆ ಪಾಠ ಹೇಳಿದವರಿಗೆ ಬುದ್ಧಿ ನೆಟ್ಟಗಿದೆಯೋ ಅಂತ ಕೇಳಿದ ಹಿರಣ್ಯಕಶಿಪು. ಅವನಿಗೆ ಭಗವಂತ ಒಲಿದ. ಆದ್ರಿಂದ ನಾವು ಸ್ವಲ್ಪ ಬುದ್ಧಿ ಕಮ್ಮಿ ಬುದ್ಧಿವಂತರಾದರೆ, ಹೆಚ್ಚು ಹೃದಯವಂತರಾದರೆ ಭಗವಂತನ ಹತ್ತಿರ ಹೆಚ್ಚು ಬೇಗ ಹೋಗಬಹುದು. ಆದರೆ ಇಂಟೆಲೆಕ್ಚುವಲ್ ಅಪ್ರೋಚ್ ಜಾಸ್ತಿ ಆಗಿಬಿಟ್ಟಿದೆ ನಮಗೆ, ಹಾಗಾಗಿ ಭಗವಂತ ದೂರ ನಿಂತು ಬಿಡ್ತಾನೆ. ಶಬರಿ ಹೃದಯ ತುಂಬಿ ಭಗವಂತನಿಗೆ ಕಾದವಳು. ಅವಳು ಲಾಜಿಕ್ ಮಾಡಲೇ ಇಲ್ಲ. ಅದು ರಾಮ, ಅದು ಕಾಡಿನಲ್ಲಿ ಅವನು ಬಂದದ್ದು, ಅದನ್ನು ರಾಮ ದೇವರು ಅಂತ ಏನು ಗ್ಯಾರಂಟಿ? ದೇವರಾಗಿದ್ರೆ ಅವನು ಕಾಡಿಗೆ ಯಾಕೆ ಬರ್ಬೇಕಿತ್ತು? ಅವನಿಗೆ ಭೂಮಿಗೆ ಬರ್ಬೇಕಿತ್ತು ಯಾಕೆ? ಅವತಾರ ಯಾಕೆ ಮಾಡ್ಬೇಕು? ಅವನು ಭೂಮಿಗೆ ಬಂದವನು ಕಾಡಿಗೆ ಯಾಕೆ ಬರ್ಬೇಕು? ಮಂಥರೆಯನ್ನು ಸಂಹಾರ ಮಾಡಿ ಅವನಿಗೆ ಪಟ್ಟರು ಕೂತ್ಕೊಳ್ಳೋ ತಾಕತ್ತಿಲ್ದಿದ್ದವನು ದೇವರಾಗೋದು ಹೇಗೆ? ಅವನು ಕಾಡಿಗೆ ಒಂದು ಹೆಂಡತಿನ ಯಾಕೆ ಕಳ್ಕೋಬೇಕು? ಹೆಂಡತಿನ ಇಟ್ಟುಕೊಳ್ಳೋ ತಾಕತ್ತಿಲ್ದಿದ್ದವನು ದೇವರಾಗೋ. ಹೀಗೆ ವಾಕ್ಯಾರ್ಥ ಮಾಡಿ ನಾವಾದ್ರೆ ಹಣ್ಣು ಇಲ್ಲ, ಗಿಣ್ಣು ಇಲ್ಲ, ಏನೂ ಕೊಡ್ತಿರ್ಲಿಲ್ಲ. ನಾವೇ ಆ ಕಾಲದಲ್ಲಿ ಇದ್ದಿದ್ರೆ ರಾಮನಿಗೆ ಬಹಿಷ್ಕಾರ ಹಾಕಿಬಿಡ್ತಿದ್ದೆವು, ಏನು ಅಯೋಗ್ಯ ಇವನು ಅಂತ. ಇಂಥ ಏನ್ ಲಾಜಿಕ್ ಮಾಡಿದ್ರು ಅವನು ದೇವರಲ್ಲ ಅಂತ ತೀರ್ಮಾನ ಮಾಡಿ ಕೂತ್ಬಿಟ್ಟು ಗಟ್ಟಿ ಕೂತ್ಬಿಡ್ತಿದ್ದೆವು. ಶಬರಿ ಎಂಜಲನುಂಡು ವಿಪಿನದಿ. ಶಬರಿ ಹಾಗಲ್ಲ, ಶರಭಂಗ ಆಶ್ರಮದಲ್ಲಿ ಇದ್ಲು. ಋಷಿಗಳು ಹೇಳ್ತಾ ಇದ್ರು, ಅಪ್ಪ ಭಗವಂತ ಬರ್ತಾನೆ. ಅವನು ಋಷಿಗಳೆಲ್ಲ ಹೇಳ್ತಾ ಇದ್ದನ್ನು ಕೇಳಿಸಿಕೊಳ್ತಿದ್ಲು ಅವಳು. ಏನು ಅಂದ್ರೆ, ರಾಮಚಂದ್ರ ಕಾಡಿಗೆ ಬಂದದ್ದು ಯಾಕೆ ಗೊತ್ತೋ? ಕೈಕೇಯಿಯ ಮಾತು ಈಡೇರಿಸುವುದಕ್ಕಲ್ಲ, ಅದು ಒಂದು ಹೇಳೆ ಅಂತ ಹೇಳ್ತಿದ್ದರಂತ ಋಷಿಗಳೆಲ್ಲ. ಮತ್ತೆ ಯಾಕೆ ಬಂದ? ಭಗವಂತನನ್ನು ಕಾಡಬೇಕು ಅಂತ ನಾವು ಜನ್ಮ ಜನ್ಮದಲ್ಲಿ ತಪಸ್ಸು ಮಾಡ್ತಾ ಇದ್ದೇವಪ್ಪ. ಅಂಥ ಋಷಿಗಳಿಗೆ ದರ್ಶನ ಕೊಟ್ಟು ಅವ್ರನ್ನ ಅನುಗ್ರಹ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಅದು ಸುಮ್ಮನೆ ಒಂದು ಹೇಳೆ ಬರಬೇಕು ಅಂದ್ರೆ ಕಾರಣ ಎದ್ದುಕೊಂಡು ಋಷಿಗಳ ದರ್ಶನ ಕೊಡ್ಲಿಕ್ಕೆ ಬರ್ತೇನೆ ಅಂತ ಅನೌನ್ಸ್ ಮಾಡಿ ಬರ್ಲಿಕ್ಕೆ ಆಗುತ್ತೋ? ಆಗೋಲ್ಲ. ಅದಕ್ಕೆ ಒಂದು ಲೌಕಿಕವಾದಂತಹ ಒಂದು ಕ್ರಿಯೆ ನಡೀಬೇಕು. ಅದಕ್ಕೋಸ್ಕರ ಅಲ್ಲಿ ತಾಯಿಯಿಂದ ರಾಜ್ಯತ್ಯಾಗ ವರ ಕೇಳಿಸಿ, ಆ ವರದಿಂದ ಭರತನಿಗೆ ಪಟ್ಟಾಭಿಷೇಕ ಅಂತ ನೆಪ ಮಾಡಿಕೊಂಡು ರಾಮಚಂದ್ರ ಕಾಡಿಗೆ ಬಂದಿದ್ದಾನೆ. ನಮ್ಮ ಜೊತೆ ಇರಬೇಕು ಅಂತ ಬಂದದ್ದು, ನಮಗೆ ದರ್ಶನ ಕೊಡಬೇಕು ಅಂತ ಬಂದದ್ದು, ಅವನಿಗೋಸ್ಕರ ಜನ್ಮ ಜನ್ಮ ನಾವು ಕಾದಿದ್ದೇವೆ ಅಂತ ಹೇಳ್ತಾ ಇದ್ರು. ಇದನ್ನು ಕೇಳಿಸಿಕೊಳ್ತಾ ಇದ್ಲು ಶಬರಿ. ಆದ್ರಿಂದ ಅವಳು ಪ್ರಶ್ನೆಯೇ ಇಲ್ಲ, ಏನು ಕೇಳಿದ್ರು ಅದನ್ನು ಅನನ್ಯವಾಗಿ ನಂಬಿದ್ಲು. ಭಗವಂತ ಬರ್ತಾನೆ, ಅವನು ಬಂದಾಗ ಹಣ್ಣು ಕೊಡಬೇಕು. ಕಾಡಿನಲ್ಲಿ ಇನ್ನೇನಿದೆ? ಕಾಡಿನಲ್ಲಿ ಸಮೃದ್ಧವಾಗಿ ನಾನಾ ಬಗೆಯ ಹಣ್ಣಿನ ಮರಗಳಿವೆ. ಆ ಮರಗಳಿಗೆ ಯಾರೂ ಬೇಲಿ ಹಾಕಿ ಡಿಕ್ಲರೇಷನ್ ಹಾಕಿಲ್ಲ. ಆದ್ರಿಂದ ಅದನ್ನು ಯಾರೂ ಕೊಯ್ದು ಯಾರೂ ತಿನ್ನಬಹುದು. ಅಂಥ ಒಂದು ಸ್ವತಂತ್ರವಾದಂತಹ ಜೀವನ ಅದು. ಭಗವಂತನಿಗೆ ಬಂದಾಗ ನಾನಾ ಬಗೆಯ ಹಣ್ಣು ಕೊಡಬೇಕು ಅಂತ. ಹೀಗೆ ವಿಪಿನದಿ ಶಬರಿಯ ಎಂಜಲನುಂಡು. ರಾಮಾಯಣದಲ್ಲಿ ಈ ಮಾತು ಇಲ್ಲ. ಏನು ಅಂದ್ರೆ, ಶಬರಿ ಸಾಮಾನ್ಯವಾಗಿ ಎಲ್ಲ ದಾಸರುಗಳು ಅದನ್ನು ಹೇಳಿದ್ದಾರೆ. ಅದು ಒಂದು ತಪ್ಪು ಅಂತಲ್ಲ, ಅದನ್ನು ಹೇಳುವಂತಹ ಅರ್ಥ ರಾಮಾಯಣದಲ್ಲಿ ಸ್ಪಷ್ಟವಾಗಿ. ಸಾಮಾನ್ಯ ಎಲ್ಲರೂ ಇದರ ಅರ್ಥ ಹೇಳುವಾಗ ಶಬರಿ ತಾನು ಕಚ್ಚಿ ಕಚ್ಚಿ ತಿಂದು
ಅದು ಹುಳಿ ಇದೆಯೋ ಸಿಹಿ ಇದೆಯೋ ಅಂತ ಹೇಳಿ ಕಚ್ಚಿ ಆಮೇಲೆ ಕೊಡ್ತಿದ್ಲು ರಾಮನಿಗೆ, ಕಚ್ಚಿ ಕೊಡ್ತಿದ್ಲು ಅಂತ. ಹಾಗೆ ಎಲ್ಲಿಯೂ ಇಲ್ಲ. ತಾನು ಒಂದು ಹಣ್ಣನ್ನು ಕಚ್ಚಿ ತಿನ್ನೋದು ಆಮೇಲೆ ರಾಮನಿಗೆ ಕೊಡೋದು, ಅದು ಸಭ್ಯತೆ ಅಲ್ಲ. ಅದು ಅಂದ್ರೆ ಅದಕ್ಕೇನು ಅಂದ್ರೆ ಅವಳಿಗೆ ಏನು ಗೊತ್ತಿರ್ಲಿಲ್ಲ, ಎಂಜಲೊಂದು ಏನು ಗೊತ್ತಿಲ್ಲ, ಮಡಿ ಮೇರೆಗೆ ಗೊತ್ತಿಲ್ಲ, ಶಬರ ಬೇಡ್ರ ಹುಡುಗಿ ಅಂತ. ಇದೆಲ್ಲ ಹಾಗೆಲ್ಲ. ಶಬರಿ ಎಂಜಲು ಕೊಡುವುದಂದ್ರೆ, ಇವಾಗ ನೋಡಿ, ನಾವು ಅಡಿಗೆ ಮಾಡಿ ಅಡಿಗೆ ಆದ ಮೇಲೆ ಉಪ್ಪು ಹುಳಿ ಹಾಕಿದ್ದೆಲ್ಲ ಸರಿಯಾಯಿತು ಸಾರಿಗೆ ಅಂತ ಒಂದು ಸ್ಪೂನ್ನಲ್ಲಿ ಬಾಯಿ ಹಾಕೊಂಡು ಆಮೇಲೆ ಬಳಸ್ತೇವಲ್ವಾ, ಅದು ಎಂಜಲು ಬಳಸುವುದು. ಹಾಗೆ ಮೊದಲು ನಾವು ತಿಂದು ಮತ್ತೆ ಭಗವಂತನಿಗೆ ಕೊಡುದು ಇಷ್ಟೇ. ಅವಳು ಆ ಹಣ್ಣನ್ನ ರುಚಿ ಇದೆಯೋ ಅಂತ ತಾನೇ ಕಚ್ಚಿ ತಿಂದು ಕೊಡುವುದಲ್ಲ. ಹಣ್ಣು ಕೊಯ್ದು ತಂದದ್ರಲ್ಲಿ ಅದು ರುಚಿ ಇದೆಯೋ ಚೆನ್ನಾಗಿದೆಯೋ ಅಂತ ಟೇಸ್ಟ್ ನೋಡಿ, ಒಂದು ಹಣ್ಣನ್ನ ರುಚಿ ನೋಡಿ ಉಳಿದ ಹಣ್ಣನ್ನು ಕೊಡುವುದು ಎಂಜಲು ಕೊಡುವುದು ಅಂತ. ಎಂಜಲು ಅಂತಂದ್ರೆ ತಿಂದದ್ದನ್ನೇ ಕೊಡುವುದಲ್ಲ, ಮೊದಲು ತಿಂದು ಆಮೇಲೆ ಕೊಡುವುದು. ಹಾಗೆ ರುಚಿ ನೋಡಿ ಈ ಹಣ್ಣು ಚೆನ್ನಾಗಿದೆ, ಅವಳು ಕಾಡಿಗೆ ಹೋಗಿ ಎಲ್ಲ ಹಣ್ಣುಗಳ ರುಚಿ ನೋಡೋಳಂತೆ. ಈ ಹಣ್ಣು ಚೆನ್ನಾಗಿದೆ, ಇದು ರಾಮನಿಗೆ ಕೊಡೋಣ ಅಂತ ಸಂಗ್ರಹ ಮಾಡಿ ಇಡೋಳಂತೆ. ಆ ರೀತಿ ಹೊರತು ಒಂದೊಂದು ಹಣ್ಣನ್ನು ಕಚ್ಚೋದು ರಾಮನಿಗೆ ಕೊಡೋದು, ಕಚ್ಚೋದು ರಾಮನಿಗೆ ಕೊಡೋದು ಅಂತ ಹೀಗೆ ಯಾವ ಗ್ರಂಥದಲ್ಲೂ ಇಲ್ಲ, ರಾಮಾಯಣದಲ್ಲೂ ಇಲ್ಲ. ಸಾಮಾನ್ಯ ಈ ಪದ್ಯಕ್ಕೆ ಅರ್ಥ ಹೇಳುವಾಗ ಹಾಗೆ ಹೇಳ್ತಾರೆ, ಹಾಗಲ್ಲ ಅರ್ಥ. ಶಬರಿಯ ಎಂಜಲ ಉಂಡ ಅಂದ್ರೆ ಶಬರಿ ರಾಮನಿಗೋಸ್ಕರ ಕಾದು ನಿಂತು ತಾನು ತಿನ್ನೋದು ತುಂಬಾ ರುಚಿಯಾಗ್ತಾ ಹಣ್ಣು ಅಂತ ಕಂಡ್ರೆ ಅದನ್ನು ರಾಮನಿಗೆ ಅಂತ ತೆಗೆದಿಡೋದು, ಆ ಮರದಿಂದ ಕೊಯ್ದು. ಹೀಗೆ ಅನುದಿನ ಕಾದು ಅದು ಆಮೇಲೆ ಆ ಹಣ್ಣು ಹಾಳಾಗಿ ಮರುದಿವಸ ಪುನಃ ರಾಮನಿಗೆ ಅಂತ ತಂದಿಡೋದು, ಕಾಯೋದು. ರುಚಿಯಾದ ಹಣ್ಣು ಕಂಡ ಕೊಳ್ಳೆ ರಾಮನಿಗೆ ಅಂತ ತೆಗೆದಿಡೋದು. ಹೀಗೆ ವರ್ಷಗಳ ಕಾಲ ರಾಮನಿಗೆ ಹಣ್ಣು ತೆಗೆದಿಟ್ಟು ಅದು ಮತ್ತೆ ಮರುದಿವಸ ಬಿಸಾಡೋದು, ಕೊಳತು ಹೋಯ್ತು ಅಂತ. ಹೀಗೆ ಇಡೀ ಜೀವಮಾನ ರಾಮನಿಗೋಸ್ಕರ ಹಣ್ಣಿಟ್ಟು ಕಾದವಳು. ಅದಕ್ಕೋಸ್ಕರ ಅಂಥ ಶಬರಿಯ ಎಂಜಲು ಅಂದ್ರೆ ಅವಳು ತಿಂದು ರುಚಿ ಕಂಡು ಒಳ್ಳೆ ರುಚಿಯಾದ ಹಣ್ಣನ್ನು ತಂದಿಟ್ಟುಕೊಳ್ಳುವವಳು. ಅದನ್ನು ಒಂದು ದಿವಸ ಬಂದು ರಾಮಚಂದ್ರ ಅವಳ ಹೃದಯವಂತಿಕೆಗೆ ಮೆಚ್ಚಿ, ಅವಳು ಅಂಥ ಜ್ಞಾನ ಬುದ್ಧಿ ಬೆಳೆದಂಥ ಹೆಣ್ಣು ಅಲ್ಲ, ಅನನ್ಯವಾದ ಭಕ್ತಿಯಿಂದ, ಅಂದ್ರೆ ಬರೇ ಭಕ್ತಿ ಅಲ್ಲ, ಜ್ಞಾನ, ಈ ಮಹಾತ್ಮ್ಯ ಜ್ಞಾನ ಪೂರ್ವಕವಾದದ್ದೇ ಜ್ಞಾನ ಇತ್ತು. ಆದರೆ ಭಕ್ತಿ ಪ್ರಧಾನ, ಜ್ಞಾನದ ಅಂಶ ಕಡಿಮೆ ಅಲ್ಲಿ. ಜ್ಞಾನದ ಅಂಶ ಹೆಚ್ಚು, ಭಕ್ತಿ ಅಂಶ ಕಡಿಮೆ, ಭಕ್ತಿ ಜ್ಞಾನ ಸಮಾನ, ಹೀಗೆಲ್ಲ ನಾನಾ ವಿಧಗಳಿರ್ತವೆ ಸಾಧನೆಯಲ್ಲಿ. ಶಬರಿಯ ಎಂಜಲನ್ನು ಉಂಡ. ಏನು ಹಸಿವಾಗಿದೆ ಅಂತ ಉಂಡ ಅವನು. ಯಾಕುಂಡ? ಶಬರಿಯನ್ನು ಉದ್ಧಾರ ಮಾಡಬೇಕು ಅಂತ ಉಂಡ, ಅಷ್ಟೇ. ಹಾಗೆ ನಾವು ಕೊಟ್ಟದನ್ನು ಯಾಕೆ ಉಣ್ತಾನೆ? ಅವನ ಹೊಟ್ಟೆ ಹಸಿವಿಗಲ್ಲ, ನಮ್ಮ ಉದ್ಧಾರಕ್ಕೋಸ್ಕರ. ಅದು ಒಂದು ಲೀಲೆ. ಆಮೇಲೆ ಗೋಕುಲದ ಅಬಲೆಯರನು ಒಲಿಸಿದನು, ಋಷಿಪತ್ನಿಯರು ಕೊಟ್ಟ ಅನ್ನ ಸುಭುಜತಾ ಭುಂಜಿಸಿದ. ಆಮೇಲೆ ಗೋಕುಲದಲ್ಲಿ ಕೃಷ್ಣನ ಅವತಾರಕ್ಕೆ ಬಂದ್ರು, ಅಲ್ಲಿಂದ ಕೃಷ್ಣಾವತಾರ. ಎಲ್ಲ ಬರೇ ಸ್ತ್ರೀಯರನ್ನು ತಗೊಳ್ತಾರೆ ನೋಡಿ. ಗೋಕುಲದ ಅಬಲೆಯರನು ಒಲಿಸಿದನು. ಗೋಕುಲದಲ್ಲಿ ಬಂದು ನಿಂತ, ಬೃಂದಾವನದಲ್ಲಿ ನಿಂತ ಒಂದು ಕೊಳಲು ಹಿಡ್ಕೊಂಡು ಗೋವುಗಳನ್ನು ಆಡಿಸ್ತಾ ಕಾಡಿನಲ್ಲಿ ಅಲೆದ. ಅಲ್ಲೂ ವಿಪಿ ನದಿ, ಅಲ್ಲೂ ಕಾಡಿನಲ್ಲೇ ತಾನು ಗೋವುಗಳನ್ನು ಮೇಯಿಸ್ತಾ ಕಾಡಿಗೆ ಹೊರಟು ಹೋದ. ಕಾಡಿನಲ್ಲಿ ಗೋವುಗಳನ್ನ ಮೇಯಿಸ್ತಾ ಬಂದ. ಆಮೇಲೆ ಪುನಃ ಸಂಜೆ ಹೊತ್ತು ರಾತ್ರಿ ಹೋಗಿ ಕಾಡಿನಲ್ಲಿ ಕೊಳಲು ಉತ್ತಾ ಕೂತ್ಬಿಡೋನಂತೆ. ರಾತ್ರಿ ಹೊತ್ತು ಇನ್ನೂ 5-6 ವರ್ಷದ ಮಗು ಕೊಳಲು ಹಿಡ್ಕೊಂಡು ಹೋಗಿ ಕಾಡಿನಲ್ಲಿ ಕೊಳಲನ್ನು ಬಾರಿಸ್ತಾ ಕೂತ್ಬಿಡೋನು. ಚಾರುಣ ವೇಣುನಾ ಗೀಯಮಾನಂ ಅಂತ ಹೇಳ್ತಾರೆ ಅವನ್ನ. ಆ ವೇಣುನಾದದಿಂದ ಗಾನ ಮಾಡುವವನಲ್ಲ ಅವನು, ವೇಣುವಿನಿಂದ ಬಾರಿಸುವವನಲ್ಲ, ವೇಣುವಿನಿಂದ ಗಾನ ಮಾಡಲ್ಪಟ್ಟವ ಅಂತ. ಚಾರುಣ ವೇಣುನಾ ಗೀಯಮಾನಂ, ವೇಣುವಿನಲ್ಲಿ ಸ್ವತಃ ಲಕ್ಷ್ಮೀ ಸನ್ನಿಹಿತಳಾಗಿ ಅವನನ್ನು ಸ್ತೋತ್ರ ಮಾಡ್ತಾ ಇದ್ಲು ಅಂತ ಹೇಳಿ. ಹೀಗೆ ಕಾಡಿನಲ್ಲಿ ಹೋಗಿ ವೇಣುನಾದ ಮಾಡ್ತಾ ಕೂತ್ಬಿಡುವನು. ಈ ವೇಣುನಾದವನ್ನ ಕೇಳಿ ಆ ಓಂಕಾರನಾದದ ಸೆಳೆತಕ್ಕೆ ಮನೆಯಲ್ಲಿದ್ದಂತಹ ಮಕ್ಕಳು ಅಲ್ಲಿ ಅಡಿಗೆ ಮಾಡ್ತಾ ಇದ್ದವಳು ಅಡಿಗೆ ಬಿಟ್ಟು ಮಗುವನ್ನು ಮಲಗಿಸ್ತಾ ಇದ್ದವಳು ಮಗುವನ್ನು ಅಲ್ಲೇ ತೊಟ್ಲಲ್ಲಿ ಬಿಟ್ಟು ಆ ನಾದದ ಸೆಳೆತಕ್ಕೆ ಮರುಳಾಗಿ ಹೊರಟೋಗ್ಬಿಡ್ತಿದ್ರು ಹೆಣ್ಮಕ್ಕಳು. ಮತ್ತು ಅಲ್ಲಿ ಹೇಳ್ತಾರೆ, ಈ ಲಿಖಿತ ಚಿತ್ರಮಿವಾಸನ್ ಅಂತ. ಆ ಗೋವುಗಳು ಹಟ್ಟಿಯಲ್ಲಿ ಕಟ್ಟಿದ್ದು, ಇಲ್ಲದ್ರೆ ಓಡಿ ಹೋಗ್ತಿದ್ದವು. ಹಟ್ಟಿಯಲ್ಲಿ ಕಟ್ಟಿದ್ದು ಅಥವಾ ಮೇಯ್ತಾ ಇದ್ದವು. ತಾವು ದಂತದಷ್ಟ ಕವಲಾಹ, ಹುಲ್ಲು ಮೇಯ್ತಾ ಇದ್ದದ್ದು. ಎಷ್ಟು? ಅರ್ಧ ಜಗಿದ ಹುಲ್ಲು ಅರ್ಧ ಹಲ್ಲಿನಲ್ಲಿದೆ, ಅರ್ಧ ಕೆಳಕ್ಕೆ ಜಾರಿದೆ. ಹಾಗೆಯೇ ಮೇಯುವುದನ್ನು ಮರೆತು ಸ್ತಬ್ಧಕರಣ, ಕಿವಿ ನಿಮಿರಿ ನಿಂತು
ಲಿಖಿತ ಚಿತ್ರ ನಿವಾಸನ್, ಅದು ನಿಜವಾದ ಎತ್ತುಗಳೋ ಅಥವಾ ಎತ್ತುಗಳದ ಪೇಂಟಿಂಗು ಅಂತ ಯಾರು ನೆನೆಸ್ಬೇಕು. ಆ ತರ ಇದು ನಿಂತು ಬಿಟ್ಟುವಂತೆ, ಮೂವ್ಮೆಂಟೇ ಇಲ್ಲದೆ ಆ ಸಂಗೀತಕ್ಕೆ. ಎತ್ತುಗಳು ದನಗಳು, ದಂತದಷ್ಟ ಕವಲ, ಬಾಯಲ್ಲಿ ಅರ್ಧ ಕಚ್ಚಿದ ಹುಲ್ಲು ಜೋತಾಡ್ತಾ ಇದೆ, ಕಣ್ಣು ಕೃಷ್ಣನ ಕಡೆಗೆ ಇದೆ, ಕಿವಿ ಆ ಸಂಗೀತದ ನಾದಕ್ಕೆ ನೆಟ್ಟಗೆ ಸ್ತಬ್ಧವಾಗಿ ನಿಂತು ಬಿಟ್ಟಿದೆ, ಚಲನೆಯೇ ಇಲ್ಲ, ಮೋಷನ್ಲೆಸ್ ಅಂದ. ಅದು ಹೇಗೆ ಅಂದ್ರೆ ಇದು ನಿಜವಾಗಿ ಹಸುವಿನ ಪೇಂಟಿಂಗು ಅಂತ ನೋಡ್ಬೇಕು ಅಲ್ಲ. ಸ್ತಬ್ಧ ಲಿಖಿತ ಚಿತ್ರ ನಿವಾಸನ್, ಅಷ್ಟು ಸಮಸ್ತ ಪ್ರಕೃತಿ. ಈ ಹೆಣ್ಣು ಕೂಡ ಅದನ್ನು ಕೇಳಿ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲ ಕೃಷ್ಣನ ಬಳಿಗೆ ಓಡಿ ಹೋಗುವುದು. ಕೃಷ್ಣನ ಬಳಿಗೆ ಓಡಿ ಹೋದ್ರೆ ಅವನು ಸಂಗೀತ ಹಾಡಿದರೆ ಆ ವೇಣುನಾದಕ್ಕೆ ಸರಿಯಾಗಿ ಕುಣಿದು ಬಿಡೋರದ್ದು ಆನಂದವಾಗಿ. ಮಹಿಳೆಯರನ್ನು ಗೋಕುಲದ ಮಹಿಳೆಯರನ್ನು ಒಲಿಸಿದನು. ಅವ್ರ ಜೊತೆಗೆ ಇವನು ಹಾಡ್ತಾ ಕುಣಿದು ಬಿಡುವವನು. ಯಾಕೆ ಅವನಿಗೇನಾಗಬೇಕು? ಕುಣಿದು ಏನಾಗಬೇಕು ಅಂದ್ರೆ ಪಾಪ ಆ ಹೆಣ್ಮಕ್ಕಳು ಇವನನ್ನ ಅನನ್ಯವಾದ ಭಕ್ತಿ ಮಾಡಿದರಲ್ಲ, ಅದು ಪ್ರೇಮ ಪೂರ್ಣವಾದ ಭಕ್ತಿ. ಆ ಭಕ್ತಿಯನ್ನು ಸ್ವೀಕಾರ ಮಾಡೋದಕ್ಕೋಸ್ಕರ ಅವ್ರ ಜೊತೆಗೆ ಕುಣಿದ. ಇವನಿಗೆ ಕುಣಿದು ಏನಾಗಬೇಕಾಗಿದೆ? ಅವ್ರ ಜೊತೆಗೆ ತಾನೂ ಕುಣಿದ, ತಾನೂ ಹಾಡಿದ, ತಾನೂ ಕುಣಿದ. ಅಲ್ಲಿಂದ ನಾನಾ ವಿಧವಾಗಿರತಕ್ಕಂಥ ಇನ್ನು ಅವರು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಕೃಷ್ಣನೇ ಪತಿಯಾಗಬೇಕು ಅಂತ ಕಾರ್ತ್ಯಾಯಿನಿ ವ್ರತ ಮಾಡಿದರು. ಕಾರ್ತ್ಯಾಯಿನಿ ವ್ರತ ಮಾಡಿದಾಗ ಅವರು ಸ್ನಾನ ಕೇಳಿದಾಗ ಅವರ ಬಟ್ಟೆಯನ್ನು ಅಪಹಾರ ಮಾಡಿ ಮೇಲೆ ಇಟ್ಟುಕೊಂಡು ಅವರನ್ನು ಕೀಟ್ಲೆ ಮಾಡಿದ. ಕಿಡ್ಲೆ ಮಾಡುವ ಮೂಲಕವೂ ಅವರಿಗೆ ಸಂತೋಷ ಕೊಟ್ಟ. ಯಾಕೆಂದ್ರೆ ಅವ್ರು ಬಯಸಿದ್ದು ಕೃಷ್ಣ ಪತಿಯಾಗಬೇಕು ಅಂತ. ಅದನ್ನ ನಾನು ಆದೆ ಅಂತ ತೋರ್ಸಕ್ಕೋಸ್ಕರ ಅವ್ರ ಬಟ್ಟೆಯನ್ನು ಕಳಚಿ ಮೇಲೆ ಇಟ್ಟುಕೊಂಡ. ಹೀಗೆ ಅವರು ಯಾವ ಬಯಕೆ ಹೊತ್ತು ಬಂದರೋ, ಯಾಕೆ ಭೂಮಿಗೆ ಬಂದ ಭಗವಂತ? ಬಂದಲ್ಲದೆ ಇರ್ತಿದ್ರೆ ಆ ಗೋವುಗಳು ಅಷ್ಟು ಸಂತೋಷ ಪಡುವುದು ಸಾಧ್ಯ ಇತ್ತು? ಆ ದೇವಕಿ, ಆ ಯಶೋದೆ, ಆ ನಂದಗೋಪ, ಆ ವಸುದೇವರು ತಂದೆ ತಾಯಿ ಅನ್ನುವ ಭಾವದಿಂದ ಆ ಮುದ್ದಾಡುವುದು ಸಾಧ್ಯವಿತ್ತು ಭಗವಂತನ ರೂಪವನ್ನ? ಅಷ್ಟು ಜನ ಗೋಪಿಕಾ ಸ್ತ್ರೀಯರು ಕೃಷ್ಣನ ಜೊತೆಗೆ ನಡೆದಾಡಿ ಹುಚ್ಚಿದ್ದು ಕುಣಿಯುವುದು ಸಾಧ್ಯವಿತ್ತು? ಮೂಲ ರೂಪದಲ್ಲಿ ಭಗವಂತನ ಧ್ಯಾನ ಮಾಡಿದ್ರಿಂದ ಏನ್ ಮಾಡೋದು? ಈ ಅವತಾರ ರೂಪದಿಂದ ಬಂದು ಇಷ್ಟು ಸಾವಿರ ಸಾವಿರ ಜನಕ್ಕೆ ಆನಂದವನ್ನು ಕೊಟ್ಟ. ಅವರ ಲೀಲೆಯ ಜೊತೆಗೆ ತಾನೂ ಲೀಲೆ ಆಡಿದ. ಅವನಿಗೆ ಏನು ಬೇಕಿತ್ತು? ಬೇಕಾಗಿ ಅಲ್ಲ, ನಮಗಾಗಿ ಬಂದ. ಶಬರಿಯನ್ನು ಒಲಿಸಿದನು, ಅಬಲೆಯರನು ಗೋಕುಲದಲ್ಲಿ ಅಬಲೆಯರನ್ನು ಒಲಿಸಿದನು. ಹೀಗೆ ಆ ಸ್ತ್ರೀಯರನ್ನ ಒಲಿಸಿ ಅವರನ್ನ ಆನಂದವಾಗಿ ಅವರ ಜೊತೆಗೆ ಕುಣಿದ. ಋಷಿಪತ್ನಿಯರು ಕೊಟ್ಟ ಅನ್ನ ಸುಭಜತ ಭುಂಜಿಸಿದ. ಅಲ್ಲಿಂದ ಒಂದ್ಸರ್ತಿ ಮಧ್ಯಾಹ್ನ ಹೊತ್ತು ಗೋವುಗಳನ್ನ ಮೇಯಿಸ್ತಾ ಗೋಪಾಲಕರ ಜೊತೆಗೆ ಹೋಗಿದ್ದಾನೆ. ಅಲ್ಲಿಗೆ ಹೋದ್ರೆ ಮಧ್ಯಾಹ್ನದ ಹೊತ್ತು ಹುಡುಗರು ಹಸಿವಾಗ್ತಾ ಇದೆ ನೋಡಿ. ಇಲ್ಲಿ ಮತ್ತೆ ಸ್ಪಷ್ಟವಾಗಿ ಮೊದಲು ಶಬರಿ, ಶಲ್ಲಿಯಿಂದ ಗೋಪಿಕಾ ಸ್ತ್ರೀಯರು, ಅಲ್ಲಿಂದ ಋಷಿಪತ್ನಿಯರಿಗೆ ಬಂದರು. ಋಷಿಪತ್ನಿಯರು ಋಷಿಯರಿಗಿಂತ ಹೆಚ್ಚು ಎತ್ತರಕ್ಕೆ ಏರಿದರು ಅನ್ನೋದನ್ನು ತೋರಿಸುವ ಕಥೆ ಇದು. ಅಲ್ಲಿ ಏನಾಯ್ತು ಅಂದ್ರೆ ಬ್ರಾಹ್ಮಣರ ಅಗ್ರಹಾರ ಇತ್ತು. ಗೋಪಾಲಕರೆಲ್ಲ ಕೃಷ್ಣ ನಮಗೆ ಹಸಿವಾಗುತ್ತೆ ಅಂದ್ರು. ಹಸಿವಾಗುತ್ತೆ ಅಂದಾಗ ಕೃಷ್ಣ ಹೇಳಿದ, ನೋಡಿ ಅಲ್ಲಿ ಅಗ್ರಹಾರ ಇದೆ, ಅಲ್ಲಿ ಬ್ರಾಹ್ಮಣರ ಮನೆ ಕಾಣ್ತಾ ಇದೆ, ನೀವು ಹೋಗ್ರಿ, ಅಲ್ಲಿ ಹೋಗಿ ಕೇಳ್ರಿ, ನಾನು ಹೇಳಿದ್ದೇನೆ ಹೇಳ್ರಿ. ಕೃಷ್ಣ ಹೇಳಿದ್ದಾನೆ ನಮ್ಗೆ ಹಸಿವಾಗಿದೆ, ಏನಾದ್ರು ಕೊಡ್ಬೇಕಂತೆ, ಕೃಷ್ಣ ಹೇಳಿದ್ದಾನೆ ಹೇಳ್ರಿ. ಈ ಹುಡುಗರು ಹೋದ್ರು. ಇವರಿಗೆ ಅಥಾರಿಟಿ, ಕೃಷ್ಣ ಹೇಳಿದ್ದಾನೆ ಅಂತ ಮುಗಿದೋಯ್ತು ಅಥಾರಿಟಿ. ಸೀದಾ ಹೋದಾಗ ಅಲ್ಲಿ ಹೋಮ ನಡೀತಾ ಇದೆ. ಋಷಿಗಳು ಅಲ್ಲಿ ಇರತಕ್ಕಂಥ ಅಗ್ರಹಾರದಲ್ಲಿ ಇರತಕ್ಕಂಥ ಬ್ರಾಹ್ಮಣರು, ಅವರು ಋಷಿಗಳು ಅಂದ್ರೆ ಋಷಿ ಪರಂಪರೆಯಲ್ಲಿ ಬಂದವರಲ್ಲ, ಜ್ಞಾನಿಗಳಾದ ಬ್ರಾಹ್ಮಣರು ಅಂತ ಅರ್ಥ. ಅವರಲ್ಲಿ ಹೋಮ ಹವನ ನಡೀತಾ ಇದೆ, ಯಜ್ಞ ಆಗ್ತಾ ಇದೆ. ಇವ್ರ ಹಬ್ಬಗಳಲ್ಲಿ ನಿಂತರು. ಏನ್ರೋ ಅಂತ ಕೇಳಿದರು ಋಷಿಗಳು, ಅಲ್ಲಿ ಇರತಕ್ಕಂಥ ಪುರೋಹಿತ ವರ್ಗದ ಬ್ರಾಹ್ಮಣರು. ಕೃಷ್ಣ ಹೇಳಿದ್ದಾನೆ ನಮ್ಗೆ ಹಸಿವಾಗಿದೆ, ಏನಾದ್ರು ಕೊಡ್ಬೇಕಂತೆ. ಅಲ್ಲೋ, ಇನ್ನು ಯಜ್ಞ ಆಗಿಲ್ಲ, ಪೂರ್ಣಾಹುತಿ ಆಗಿಲ್ಲ, ನಿಮಗೆ ಗೊಲ್ಲರ ಹುಡುಗರಿಗೆ ಯಾರಾದ್ರು ಕೊಡ್ತಾರೆ, ನಡೀರಿ ಇಲ್ಲಿ. ಬೈದ್ಬಿಟ್ರು ಇವರು. ಏಕೆಂದ್ರೆ ಯಜ್ಞದಲ್ಲಿ ಆ ಪೂರ್ಣಾಹುತಿ ಆಗಬೇಕು, ದೇವರ ಸಮರ್ಪಣೆ ಆಗೋ ಮುಂಚೆ ಕೃಷ್ಣನೇ ಕೊಡೋದು ಅಂದ್ರೆ ಏನರ್ಥ? ಆಮೇಲೆ ಈ ಗೊಲ್ಲರ ಹುಡುಗರು ತಿನ್ನೋದಂದ್ರೆ ಏನರ್ಥ? ದೇವರ ಸಮರ್ಪಣೆ ಆಗಬೇಕು, ಆಮೇಲೆ ಬ್ರಾಹ್ಮಣರೆಲ್ಲ ತಿಂದು 3ನೇ ಪಂಕ್ತಿ ಆದ್ಮೇಲೆ ಎಂಜಲು ಕೊಡಬೇಕು ಹೊರಗಿನ ಜಾತಿಯವರಿಗೆ. ಅದನ್ನ ಒಳಗೆ ಇಟ್ಟುಕೊಂಡು ಅದು ಹಳಿಸಿದ ಮೇಲೆ ಕೊಡಬೇಕು. ಮೊದಲು ಕೊಡೋದಂದ್ರೆ ಏನು ಬೇರೆ ಜಾತಿಯವರಿಗೆ? ಛೇ ಬೈದು ಬಿಟ್ರು. ಇವು ಬಂದು ಬೆಚ್ಚಿ ಮೊರೆ ಹಾಡ್ಕೊಂಡು ಭಾಗವತಲ್ಲಿ ತದ್ವತ್ತಾಗಿದೆ. ಹೀಗೆ ಯಜ್ಞ ಪೂಜೆ ಆಗಲಿಲ್ಲ, ದೇವರ ಸಮರ್ಪಣೆ ಆಗಲಿಲ್ಲ, ಬ್ರಾಹ್ಮಣ ಆರಾಧನೆ ಆಗಲಿಲ್ಲ, ನಿಮಗೆ ಕೊಡ್ಲೇಗಾಗಲ್ಲ, ಹೊರಟು ಹೋಗ್ರಿ ಬೈದ್ರಂತೆ ಬ್ರಾಹ್ಮಣರು. ಅವು ಬಂದು
ಹೆಚ್ಚು ಮೊರೆ ಹಾಕೊಂಡು ಗೋಪಾಲಕರು ಬಂದ್ರು. ಏನ್ರೋ ಏನ್ ಹಂಗೆ ಬಂದ್ರಿ ಇಂದ ಕೃಷ್ಣ. ಇಲ್ಲಪ್ಪ ಅವ್ರು ಕೊಡ್ಲಿಲ್ಲ ಅಂತ ಬೈದ್ಬಿಟ್ರು. ದೇವ್ರ ಸಮರ್ಪಣೆ ಆಗಿಲ್ಲ. ಅಲ್ಪ ಸಮರ್ಪಣೆಗೆ ಕೊಡ್ಲಿಕ್ಕೆ ಹೇಳಿದ್ದಾನು, ಆಗಿಲ್ಲೇನು? ಎಲ್ಲಿ ಹೋದ್ರಿ ಇಂದ ಕೃಷ್ಣ. ಅದು ಎದುರುಗಡೆ ಹೋದೆವು, ಹೆಬ್ಬಾಗ್ಲಲ್ಲಿ ನಿಂತೆವು. ಅಲ್ಲೆಲ್ಲ ಹೋಮ ಹವನ ಮಾಡ್ತಿದ್ದರು, ಬ್ರಾಹ್ಮಣರಿದ್ರು. ಅಯ್ಯೋ ಅಲ್ಲಿ ಯಾಕೆ ಹೋದ್ರಪ್ಪ? ಹಿಂಬದಿಯಿಂದ ಹೋಗ್ರಿ, ಅಡಿಗೆ ಕೋಣೆ ಹತ್ರ ಹೆಣ್ಮಕ್ಳಿದ್ದಾರೆ, ಅವ್ರ ಹತ್ರ ಹೇಳ್ರಿ, ನಾನು ಹೇಳಿದ್ದೇನೆ ಅಂತ ಹೇಳ್ರಿ ಇಂದ. ಹೀಗೇ ಇದೆ ಭಾಗವತಲ್ಲಿ. ಹಿಂಬದಿಯಿಂದ ಹೋಗಿ ಹೆಣ್ಮಕ್ಳ ಹತ್ರ ಹೇಳ್ರಿ, ಕೃಷ್ಣ ಹೇಳಿದ್ದಾನೆ ಅಂತ ಹೇಳ್ರಿ. ನೀವು ಎದುರುಗಡೆ ಯಾಕೆ ಹೋದ್ರಿ? ಅಡಿಗೆ ಕೋಣೆ ಹೋಗಿ ಹೇಳ್ರಿ ಅಂತ. ಹೋದ ಹುಡುಗರು ಅಡಿಗೆ ಕೋಣೆ ಹತ್ರ ನಿಂತವು. ಏನಿಲ್ಲ, ಕೃಷ್ಣ ಹೇಳಿದ ಹಸಿವಾಗಿದೆ ಅಂತೆ ನಮಗೆಲ್ಲ, ಕೃಷ್ಣನಿಗೂ ಹಸಿವಾಗಿದೆ ಅಂತೆ, ಆಹಾರ ಕೊಡಬೇಕಂತೆ. ಹೆಣ್ಮಕ್ಳು ಏನು ಮಾಡಿದ್ರು? ಇದನ್ನು ಮತ್ತೆ ಇಲ್ಲಿ ಪೀಠದಲ್ಲಿ ಪ್ರತಿಮೆಯ ಮುಂದೆ ಇಟ್ಟು ಸಮರ್ಪಣೆ ಮಾಡೋದಕ್ಕಿಂತ ಭಗವಂತನೇ ಸ್ವೀಕಾರ ಮಾಡಿದರೆ ಪ್ರತೀಕದಲ್ಲಿ ಯಾಕೆ ಪೂಜೆ, ಅಥವಾ ಅಗ್ನಿಯಲ್ಲಿ ಯಾಕೆ ಪೂಜೆ ಎಂತ ಅಡಿಗೆ ಮಾಡಿದಂತಹ ಎಲ್ಲ ಒಳಗಿನ ಭಕ್ಷ್ಯಭೋಜ್ಯವನ್ನ ತಾವೇ ಹಿಂಬದಿಯಿಂದ ಹಿಡ್ಕೊಂಡು ಬಂದು ಕೃಷ್ಣನಿಗೆ ಕೊಟ್ಟು ಬಿಟ್ರಂತೆ. ಗಂಡಂದಿರಿಗೆ ಸಿಟ್ಟು. ಏನು ನಾನು ಹೇಳಿದ ಹಾಕಿ ಕೇಳೋದು, ನೀವು ಆ ಕೃಷ್ಣ ಹೇಳಿದ ಹಾಕಿ ಕೇಳೋದು, ಒಂದು ಕೈ ನೋಡಿ ಬಿಡಬೇಕು ಅಂತ ಮನೆಯಲ್ಲಿ ಗದ್ದಲ ಸಿಟ್ಟು. ಮನೆಗೆ ಬಂದ್ರೆ ಒಳಗೆ ಬರ್ಲಿಕ್ಕೆ ಬಿಡುದಿಲ್ಲ ಜಾಗ್ರತೆ. ಆದರೆ ಅನೇಕ ಮಂದಿಗೆ ಈ ಸಿಟ್ಟು ಮಾಡಬೇಕು ಅಂತ ಅನ್ನೋದೇ ನಾಚಿಕೆ ಆಗೋಯ್ತಂತೆ. ಅಲ್ಲ, ಸ್ವತಃ ಕೃಷ್ಣ ಕೇಳಿದ್ರು, ನಾವು ಕೊಡ್ಲಿಲ್ಲ. ಇವೆಲ್ಲ ನಾವು ಇನ್ನು ದೇವ್ರ ಸಮರ್ಪಣೆ ಆಗಲಿಲ್ಲ ಅಂದೆವು, ಇವರು ಕೊಂಡು ಹೋಗಿ ಕೊಟ್ರು. ಆಗ್ಲಿ, ನಮಗೆ ಜ್ಞಾನ ಇಲ್ಲ, ಆದರೆ ಭಗವಂತನ ಬಗ್ಗೆ ಎಚ್ಚರಿರುವ ಹೆಂಡಂದಿರ ಕೈಯಾದರೂ ಹಿಡಿದಿದ್ದೇವಲ್ಲ, ನಾವು ಭಾಗ್ಯವಂತರು ಅಂತ ತಿಳ್ಕೊ. ಹೀಗೆ ಇದೆ ಭಾಗವತದಲ್ಲಿ. ಭಗವಂತನ ಪ್ರಜ್ಞೆ ಇರುವಂತಹ ಹೆಂಡಂದಿರ ಕೈ ಹಿಡಿದಿದ್ದೇವಲ್ಲ ನಾವು, ಅಷ್ಟು ಭಾಗ್ಯ ಆದ್ರೂ ನಮ್ಮದಿದೆಯಲ್ಲ ಅಂತ ಸಮಾಧಾನ ಮಾಡ್ಕೊಂಡ್ರಂತೆ. ಕೆಲವು ಗಂಡಸರು ನಾಚಿಕೊಂಡ್ರಂತೆ. ತಾವು ಯಾಕೆ ಕೃಷ್ಣನ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ರು ರಾಜಕೀಯ ಗಂಡಸರಿಗೆ. ಕಂಸನಿಗೆ ಸುದ್ದಿ ಹೋದರೆ, ಇದೆಲ್ಲ ಹೇಳ್ತಾರೆ ಭಾಗವತದಲ್ಲಿ. ಕಂಸನಿಗೆ ಸುದ್ದಿ ಹೋದರೆ, ಕೃಷ್ಣನಿಗೆ ಇವರು ಸಮರ್ಪಣೆ ಮಾಡಿದ್ರು, ಬಂದು ಕೇಳಿದಾಗ ಕೊಟ್ರು ಅಂತ. ಕಂಸ ಕೃಷ್ಣನನ್ನ ದ್ವೇಷಿಸ್ತಾನೆ. ಕಂಸ ನಮ್ಮ ರಾಜ, ನಮಗೆ ಯಾಕೆ ರಾಜನ ಜೊತೆಗೆ ನಿಷ್ಠುರ? ಕೃಷ್ಣನ ಜೊತೆಗೆ ನಿಷ್ಠುರ ಆದ್ರೂ ಅಡ್ಡಿ ಇಲ್ಲ, ಕಂಸನ ಜೊತೆಗೆ ನಿಷ್ಠುರ ಬೇಡ ಅಂತ ತೀರ್ಮಾನ ಮಾಡಿದವರು ಗಂಡಸರು. ಇಟ್ಸ್ ಆಲ್ ಪೊಲಿಟಿಕಲ್. ಅಧ್ಯಾತ್ಮಕ್ಕಿಂತ ಹೆಚ್ಚು ರಾಜಕೀಯ ಮುಖ್ಯ ಆಯಿತು ಗಂಡಸರಿಗೆ. ಹೆಂಗಸರಿಗೆ ಏನಿಲ್ಲ, ಭಗವಂತ ಕರೆದ, ಏನು ಬೇಕಾರಾಗಲಿ, ಭಗವಂತ ಕರೆದ ಕೊಡುವುದು ನಮ್ಮ ಕೆಲಸ. ಅವರ ಹೃದಯ ಕೆಲಸ ಮಾಡಿತು, ಬುದ್ಧಿ ಕೆಲಸ ಮಾಡಿದ್ದಲ್ಲ. ಅದಕ್ಕೋಸ್ಕರ ಈ ಕಥೆಗಳನ್ನೆಲ್ಲ ಕೊಡ್ತಾರೆ ನೋಡಿ. ಭಗವಂತನನ್ನು ಒಲಿಸುವ ವಿಧಾನ ಗಂಡಸರಿಗಿಂತ ಹೆಚ್ಚು ಹೆಂಗಸರಿಗೆ ಗೊತ್ತು ಅನ್ನುವಂಥ ಮಾತು ಭಾಗವತದಲ್ಲಿ ಅನೇಕ ಬಾರಿ ಹೇಳ್ತಾರೆ. ಆಗ ಅವರು ಋಷಿಪತ್ನಿಯರು ಕೊಟ್ಟ ಅನ್ನ ಸುಭುಜತ ಭುಂಜಿಪ, ಅಷ್ಟು ತಂದು ಕೊಟ್ರು. ಇವನು ತಾನು ತಿಂದ, ಗೋಪಾಲಕರಿಗೆಲ್ಲ ಹಂಚಿ. ಯಾಕೆ ತಿಂದ? ಭಗವಂತನಿಗೆ ಹಸಿವಾಗಿತ್ತೇನು? ಆ ಋಷಿಗಳಿಗೆ ಬುದ್ಧಿ ಕಲಿಸಬೇಕಿತ್ತು, ಋಷಿ ಪತ್ನಿಯರಿಗೆ ಉದ್ಧಾರ ಮಾಡಬೇಕಿತ್ತು. ಒಂದು ಘಟನೆ ನಡೆದದ್ದು ಹೇಳ್ತಾರೆ. ಇಷ್ಟಾದರೂ ಸ್ವತಃ ಭಗವಂತನೇ ಕೇಳಿದ, ಅವರು ತಂದುಕೊಟ್ರು. ಅಲ್ಲಿ ಇರತಕ್ಕ ಅಷ್ಟೂ ಮನೆಯವರು ಗಂಡಸರು ಪಶ್ಚಾತ್ತಾಪ ಪಟ್ರು. ಆದರೆ ಇಂಥ ಹೆಂಡಂದಿರ ಕೈ ಹಿಡಿದ ನಾವು ಧನ್ಯರು ಅಂತ. ಒಬ್ಬ ಮಾತ್ರ ಶುಂಠ ಇದ್ದಂತೆ, ನೀನು ನನ್ನ ಒಪ್ಪಿಗೆ ಇಲ್ಲದೆ ನೀನು ಕೃಷ್ಣನಿಗೆ ಕೊಟ್ಟಿಲ್ವಾ, ಹೊರಟು ಹೋಗು ಮನೆಯಿಂದ ಅಂತ. ಪತಿ ಪ್ರವಿಧುತ ಅಂತ ಹೇಳ್ತಾರೆ. ಏಕಾ ಪತಿ ಪ್ರವಿಧುತ, ಒಬ್ಬನನ್ನ ಮನೆಯಿಂದ ಹೊರಗೆ ಹಾಕಿಬಿಟ್ಟ ಅಂತೆ, ಮನೆ ಒಳಗೆ ಬರಬೇಡ ಅಂತ. ಅವಳು ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಹೇಳ್ತಾರೆ ಭಾಗವತದಲ್ಲಿ. ಆಚಾರ್ಯರು ಭಾರತ ತಾತ್ಪರ್ಯದಲ್ಲೂ ಹೇಳ್ತಾರೆ. ಹಾಗೆ ಅಂತ ಅರ್ಥ ಮಾಡಿಕೊಳ್ಳದೆ ಬರೇ ಸಿಟ್ಟು ಜಗಳ ಮಾಡತಕ್ಕಂಥ ಗಂಡಂದಿರು ಇರ್ತಾರೆ. ಪತಿ ಪ್ರವಿಧುತ, ಗಂಡನಿಂದ ತಿರಸ್ಕೃತಳಾಗಿ ತಾನು ಪ್ರಜಹೌ ಸ್ವದೇಹಂ, ದೇಹತ್ಯಾಗ ಮಾಡಿ ಅವಳು ಕೃಷ್ಣನನ್ನ ಸೇರಿದ್ಳು. ಉಳಿದವರಿಗೆ ಕೃಷ್ಣನಿಗೆ ತಾವು ಮಾಡಿದ ಅನ್ನವನ್ನು ಮಾತ್ರ ಸಮರ್ಪಣೆ ಮಾಡುವುದಿದ್ರೆ ಆಕೆ ತನ್ನನ್ನೇ ಅರ್ಪಿಸಿಕೊಂಡ್ಳು ಕೃಷ್ಣನಿಗೆ ದೇಹತ್ಯಾಗ ಮಾಡಿ. ಇದನ್ನೆಲ್ಲ ಸ್ವೀಕರಿಸಿದ. ಅದಕ್ಕೆ ಅವನಿಗೆ ಸುಭುಜೋ ದುರ್ಧರೋ ವಾಗ್ಮಿ ಮಹೇಂದ್ರೋ ವಸುಧೋ ವಸುಹು ಅನ್ನುವಲ್ಲಿ ಇರತಕ್ಕ ಹೆಸರನ್ನು ಸುಭುಜ ಅಂತ. ಸುಭುಜ ಅಂದ್ರೆ ಚೆನ್ನಾಗಿ ಉಣ್ಣುವವ ಅಂತ. ಚೆನ್ನಾಗಿ ಉಣ್ಣುವುದು ಅಂದ್ರೆ ನಾವು ಪ್ರೀತಿಯಿಂದ ಕೊಟ್ರೆ ಏನು ಕೊಟ್ಟರು ಚೆನ್ನಾಗಿ ತಿಂತಾನೆವ, ಆದ್ರೆ ಅವನ ಹೊಟ್ಟೆಗೋಸ್ಕರ ಅಲ್ಲ, ನಮಗೋಸ್ಕರ. ಹೀಗೆ 3 ದೃಷ್ಟಾಂತಗಳನ್ನು ಕೊಟ್ಟ. ಈಗ ಸದ್ಯಕ್ಕೆ ಇನ್ನೂ ಇದೆ, ಅದನ್ನ ನಾಳೆ ದಿವಸ ನೋಡೋಣ. ಒಂದು ಶಬರಿ, ಮತ್ತೊಂದು ಗೋಕುಲದಲ್ಲಿ ಇರತಕ್ಕಂಥ ಗೋಪಿಕಾ ಸ್ತ್ರೀಯರ ಜೊತೆಗೆ ವಿಹಾರ, 3ನೇದ್ದು ಋಷಿ ಪತ್ನಿಯರು ಕೊಟ್ಟ ಅನ್ನವನ್ನ ಉಂಡು ಆ ಋಷಿಗಳಿಗೆ ಬುದ್ಧಿ ಕಲಿಸಿದಂಥ
ಅವರಿಗೂ ಪಶ್ಚಾತ್ತಾಪ ಆಗುವಂತೆ ಈ ಸ್ತ್ರೀಯರನ್ನು ಉದ್ಧಾರ ಮಾಡಿದಂಥ 4ನೇ ದೃಷ್ಟಾಂತವು ಒಂದು ಹೆಣ್ಣಿನದ್ದೇ. ಅವರು ಭಗವಂತ ಒಲಿದಂತಹ ದೃಷ್ಟಾಂತ ಕೊಡುವಾಗೆಲ್ಲ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಸ್ತ್ರೀಯರ ದೃಷ್ಟಾಂತವನ್ನೇ ಹೆಚ್ಚು ಕೊಡ್ತಾರೆ. ಆ 4ನೇ ದೃಷ್ಟಾಂತ ಮತ್ತು ಆ ಪದ್ಯದ ಮುಂದಿನ ಭಾಗವನ್ನ ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.